ಸ್ಟಾರ್ಟ್ ಮಾಡ್ತೀರಾ ಯಾರು? ಇಲ್ಲೇ ಕೂರಿಸಿ, ಪರವಾಗಿಲ್ಲ. ಒಬ್ಬರನ್ನು ಕೂರಿಸಿದ್ರೆ ಬೇಡ, ಅದಾಗೋದು. ಎಲ್ಲ ಕೂರಿಸೋದೇ ಇಲ್ಲ, ಎಲ್ಲರನ್ನೂ ಕೂರಿಸ್ಬೇಕು. ಯಾರು ನೀವು ವರ್ಕ್ ಮಾಡಿ? ತಮಗೆಲ್ರಿಗೂ ನಾನು ಈ ಶುಭ ಸಂಜೆಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ತಮಗೆ ಮಾನ್ಯ ಇಂಧನ ಸಚಿವರು ಉದ್ದೇಶಿಸಿ ಮಾತನಾಡ್ತಾರೆ. ತಾವು ಎಲ್ಲರೂ ಬಂದಿರೋದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು. Today we will talk about the Yelahanka combined cycle power plant. Honorable Minister sir will speak. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಧನ ಇಲಾಖೆಯಲ್ಲಿ ಅದರಲ್ಲಿ KPCL ಅವರು ಒಂದು ಮಹತ್ವದ ಡಿಸಿಷನ್ ಅಂತ ತಗೊಂಡು ಈಗಾಗಲೇ ನಿಂತಿದ್ದ ಗ್ಯಾಸ್ ಬೇಸ್ಡು 375 ಮೆಗಾವಾಟು ಗ್ಯಾಸ್ ಬೇಸ್ಡು ಪವರ್ ಪ್ಲಾಂಟನ್ನು ಈಗಾಗಲೇ ನಾವು ಸುಮಾರು 1-1.5 ತಿಂಗಳಿಂದ ರನ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲೆಕ್ಟ್ರಿಸಿಟಿದು ಜನ್ರೇಟ್ ಆಗ್ತಾ ಇದೆ, ನಮಗೆ ಮೇನ್ ಗ್ರಿಡ್ಡಿಗೆ ಕೊಡ್ತಾ ಇದ್ದಾರೆ. ಆದರೂ ನಾವು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಮಾಡಿದ್ದಕ್ಕಂತ ಹೇಳಿದ್ರೆ, ಲಾಸ್ಟ್ ಟೈಮು ಇದೇ ರೀತಿಯಲ್ಲಿ ಅದು ಸ್ಟಾರ್ಟ್ ಮಾಡಿದ ಮೇಲೆ ಫೈರ್ ಆಕ್ಸಿಡೆಂಟ್ ಆಗಿಬಿಟ್ಟು ಅದು ಸುಮಾರು ವರ್ಷಗಳ ಕಾಲ 2-3 ವರ್ಷಗಳ ಕಾಲ ಅದು ಸ್ಟಾಪ್ ಆಗಿತ್ತು. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಹುಶಃ ನಾನು ಮತ್ತು ACS ಎಲ್ಲ ನಮ್ಮ KPCL ಎಲ್ಲರೂ ಹೋಗಿ, ಅದು ಸಣ್ಣ ಸಣ್ಣ ವಿಚಾರಗಳಿತ್ತು, ಬಹುಶಃ ಅದನ್ನು ಮೊದಲೇ ಮಾಡಿಬಿಟ್ಟಿದ್ರೆ ನಮಗೆ ಲಾಸ್ಟು ಈ ಪವರ್ ಶಾರ್ಟೇಜ್ ಬರೋದು ನಾವು ಸುಲಭವಾಗಿ ಎದುರಿಸಬಹುದಾಗಿತ್ತು. ಯಾಕೆಂತ ಹೇಳಿದ್ರೆ ಅಲ್ಲಿ ಏನಾಯಿತು, 1 ವರ್ಷದಲ್ಲಿ ಅದು ರಿಪೇರ್ ಆಗಿದೆ. BHEL ಅವರು ರೆಡಿ ಮಾಡಿದ್ದಾರೆ. ಬೈ 22 ಡಿಸೆಂಬರ್ಲಿ 22 ಜಾನ್ವರಿಯಲ್ಲಿ ಅದು ಸ್ಟಾರ್ಟ್ ಮಾಡಿ 22 ಡಿಸೆಂಬರ್ಲಿ ಆ ಫೈರ್ ಆಕ್ಸಿಡೆಂಟ್ ಆಗಿ ರೆಕ್ಟಿಫೈ ಮಾಡಿದರು. ಅದರಲ್ಲಿ ಒಂದು ಕೇಸ್ ಇತ್ತು. ಯಾರು ಅಂದ್ಬಿಟ್ರೆ ಪರಿಸರ ಇದು ನ್ಯಾಬೋಸು ಮತ್ತು ಬೇಡ್ ಸೆಂಚುರಿ ಅವರು ಸುಪ್ರೀಂ ಕೋರ್ಟಲ್ಲಿತ್ತು, ಅಲ್ಲಿ ಒಂದು ಸ್ಟೇ ಇತ್ತು. ಆ ಕಾರಣ ಒಂದು. ಇನ್ನೊಂದು ನಾವು ಗೇಲ್ ಒಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ವಿ. ಆ ಒಪ್ಪಂದದಲ್ಲಿ ಗೇಲ್ ಏನು ಹೇಳ್ತಾ ಇದ್ರು, ನಮಗೆ ಟೇಕ್ ಓವರ್ ಪೇ ಅವರು ಪೂರ್ತಿ ಕೊಡಬೇಕು ಅಂದ್ಬಿಟ್ಟು ಕಂಡೀಷನ್ ಹಾಕಿದರು. ಅಲ್ಲ, ಟೇಕ್ ಓವರ್ ಪೇ ಅಂದ್ಬಿಟ್ಟು ಇವರು ಹೇಳಿದ್ರು, ಅವರು ನಮ್ಮ KPCL ಅವರು ಟೇಕ್ ಓವರ್ ಪೇ ಅಂದ್ಬಿಟ್ಟು ಹೇಳಿದ್ರು. ಬಟ್ ಗೇಲ್ ಅವರು ಏನು ಹೇಳಿದ್ರು, ಪೂರ್ತಿ ಕೊಡಬೇಕು ಅಂದ್ರೆ ನಾವು ನಿಮಗೋಸ್ಕರವಾಗಿ ಎಲ್ಲ ಪೈಪ್ಲೈನ್ ಹಾಕಿದ್ದೀವಿ, ಅದಕ್ಕೆ ನೀವು ರನ್ ಮಾಡಲಿ, ಇಲ್ಲದಿದ್ದರೂ ಸಮೇತ ಆ ಗ್ಯಾಸ್ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಕಂಡೀಷನ್ ಹಾಕಿದ್ರು. ಅದಕ್ಕೆ ಅವರೊಟ್ಟಿಗೆ ನಾವು ನಮ್ಮ ಚೀಫ್ ಮಿನಿಸ್ಟ್ರು ಸಮೇತ ಮಾತಾಡಿ, ಗೇಲು ಅಧ್ಯಕ್ಷರೊಟ್ಟಿಗೆ ಮಾತಾಡಿ, ಈಗೇನು ಅವರು ಒಪ್ಕೊಂಡಿದ್ದಾರೆ, ನಮ್ಮ ಬೇಡಿಕೆ ಇರುತ್ತೆ ಅದನ್ನು ಒಪ್ಕೊಂಡಿದ್ದಾರೆ. ಟೇಕ್ ಓವರ್ ಪೇ ನಾವು ಎಷ್ಟು ಅವ್ರನ್ನ ಗ್ಯಾಸ್ ತೊಗೊಳ್ತೀವಿ ಅದಷ್ಟು ಕೊಡಿ ಅಂದ್ಬಿಟ್ಟು ಅವ್ರು ಒಪ್ಕೊಂಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಕೇಸ್ ಸಮೇತ ವೆಕೇಟ್ ಮಾಡಿದ್ವಿ. ನಂತರ ಸುಪ್ರೀಂ ಕೋರ್ಟಿಂದ ಏನು ಹೇಳಿದ್ದಾರೆ, ಅವ್ರು ಮಾನಿಟ್ರ್ ಮಾಡಬೇಕು ಪೊಲ್ಯೂಷನ್ ಲೆವೆಲ್ನ. ಐ ಥಿಂಕ್ ಸುಪ್ರೀಂ ಕೋರ್ಟ್ ಪ್ರಕಾರ 74 ಇರಬೇಕಲ್ಲ, ಎಷ್ಟಿದೆ, 75 ಇರಬೇಕು. ಈಗ ನಮ್ಮದು ಈಗಿರೋದು 62 ಅಷ್ಟೇ, ಕರೆಕ್ಟಲ್ಲ? 62 ಇದಕ್ಕೆ ನಾವು ಮಾಡ್ತಾಯಿದ್ದೀವಿ. ಅದನ್ನು ಡೈಲಿ ಪೊಲ್ಯೂಷನ್ ಕಂಟ್ರೋಲ್ ಅವರು ಸಮೇತ ಇದು ಮಾಡ್ತಾಯಿದ್ದಾರೆ. ಇದಕ್ಕೊಂದು ಹಿಸ್ಟ್ರಿ ಇದೆ ಇದಕ್ಕೆ, ಈ ಪವರ್ ಪ್ಲ್ಯಾಂಟಿಗೆ. ಮೊದಲು ನಮಗೆ ಬೆಂಗಳೂರಲ್ಲಿ ಭಾರಿ ಶಾರ್ಟೇಜ್ ಬರ್ತಾಯಿತ್ತು. ಯಾವಾಗಲೂ ಪವರ್ ಇರ್ತಾರಲ್ಲ, ಶರಾವತಿಯಿಂದಲೇ ಪವರ್ ಬರಬೇಕಾಗಿತ್ತು. ಅಲ್ಲಿ ಏನಾದರೂ ತೊಂದರೆ ಇದ್ದುಬಿಟ್ರೆ ನಮಗೆ ಯಾವಾಗಲೂ ಬ್ರೇಕ್ ಡೌನ್ ಆಗೋದು ಈ ಥರ ಇತ್ತು. 2013 ನಮ್ಮ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಶಿವಕುಮಾರ್ ಅವರು DCM ಆಗಿದ್ದರು, ಎನರ್ಜಿ ಮಿನಿಸ್ಟರ್ ಆಗಿದ್ದರು. ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ 2015. ಡಿಸಿಷನ್ ತಗೊಂಡಿದ್ದು 2014 ಡಿಸಿಷನ್ ತಗೊಂಡಿದ್ದು. ಬಟ್ ಫೌಂಡೇಶನ್ ಸ್ಟೋನ್ ಮಾಡಿದಾಗ ಈ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ನಾವು ಯಲಹಂಕದಲ್ಲಿ ಹೋಗಿ ಗ್ಯಾಸ್ ಬೇಸ್ಡ್ ಇದಕ್ಕೆ ಇದು ಮಾಡಿದ್ವಿ. ಅದಕ್ಕಿಂತ ಮೊದಲು ತಮಗೆ ಗೊತ್ತಿರಬೇಕು, ಬಿಡದಿಯಲ್ಲಿ ಟಾಟಾದವರೊಟ್ಟಿಗೆ ಸೇರಿ ಇದನ್ನು 380 400
700 ಮೆಗಾವಾಟ್ ಮಾಡಬೇಕು ಅಂದ್ಬಿಟ್ಟು ತುಂಬ ವರ್ಷ ಅದು ಗ್ಯಾಸ್ ಬೇಸ್ಡ್ ಅದು ಸಮೇತ ಮಾಡೋದು ಅದು ಆಗಲಿಲ್ಲ. ಅದಾದಮೇಲೆ ಈ 380ಗೆ ನಾವು ಮಾಡಬೇಕು. ನನಗೇನಂತಬಿಟ್ರೆ ಡಿಲೇ ಆಗಿರ್ಬೋದು, ಆದರೂ ನಮ್ಮ ಇಂಜಿನಿಯರ್ಸ್ಗಳು, ನಾವು ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಅಥವಾ ನಾವು ACS ಅವರಾಗಲಿ, ನಾವು ಹೇಳಿದ್ರು ಲಾಸ್ಟಿಗೆ ನಮ್ಮ ಇಂಜಿನಿಯರ್ಗಳು, ನಮ್ಮ ಯಾರು ಸಿಬ್ಬಂದಿದ್ದಾರೆ ಅವರೇ ಇದರ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಅದನ್ನು ಸ್ಟಾರ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿದೆ, ಲಾಸ್ಟ್ ಟೈಮು ನಾವು ಬರಗಾಲ ಬಂದರೂ ಸಮೇತ ಬರೀ 1 ತಿಂಗಳಿಗೆ ಮಾತ್ರ ಪವರ್ ಕಟ್ ಇತ್ತು. ಅದು ಬರೀ ಇರಿಗೇಷನ್ಗೆ, ಕಮರ್ಷಿಯಲ್ ಇರಲಿಲ್ಲ, ಬೆಂಗಳೂರು ಸಿಟಿಗೆ ಇರಲಿಲ್ಲ, ಇಲ್ಲಿ ಇರಲಿಲ್ಲ. ಆ ಥರ ಎಲ್ಲ ಮಾಡಿಬಿಟ್ಟು ನಾವು ಬೇರೆ ಕಡೆಯಿಂದೆಲ್ಲ ತಗೊಂಡು ಪವರ್ನ ನಿಭಾಯಿಸಿದ್ವಿ. ಈ ವರ್ಷ ನಮಗೆಲ್ಲ ರಿಸರ್ವಲ್ಲಿ ಸಮೇತ ನೀರಿದೆ. ಈಗ ನಮ್ಮ ತೊಂದರೆ ಏನಾಗ್ತದೆ, ಸೋಲಾರದು ಸೂರ್ಯ ಇದ್ದರೆ ಮಳೆ ಮೋಡ ಇದ್ದುಬಿಟ್ರೆ ಸೋಲಾರ್ ಕಡಿಮೆ ಆಗ್ತದೆ, ಗಾಳಿ ಇಲ್ಲದಿದ್ದರೆ ಸ್ವಲ್ಪ ವಿಂಡ್ ಕಡಿಮೆ ಆಗ್ತದೆ. ಈ ರೀತಿಯಲ್ಲಿ ನಾವು ಅದಕ್ಕೆ ಥರ್ಮಲು ನಾವು ಇಟ್ಕೊಂಡಿದ್ದೀವಿ. ಯಾವಾಗಲೂ ನಮಗೆ ಸ್ಟ್ಯಾಂಡ್ ಬೈ ಹೈಡ್ರೋ ಇದ್ದರೆ ಒಳ್ಳೆಯದು. ಈ ರೀತಿಯಲ್ಲಿ ನಾವು ಶಾರ್ಟ್ ಗ್ಯಾಪಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾವು ಕೋಲು ಸಮೇತ ಇಂಪೋರ್ಟೆಡ್ ಕೋಲು ಮಾಡಿಬಿಟ್ಟು, ಕೋಲು ಸಮೇತ ಇಂಪೋರ್ಟೆಡ್ ಮತ್ತು ಇಂಡಿಯಾ 2 ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದೆರಡು ನಮ್ಮ ಓವರಾಲು ಇದು ಮೈಂಟೈನ್ ಮಾಡೋದನ್ನು, ನಮ್ಮ ಥರ್ಮಲ್ ಪ್ಲಾಂಟನ್ನು ಲಾಸ್ಟ್ ಟೈಮು ನಾವು ಕ್ಲೋಸ್ ಮಾಡಿದ್ವಿ. ಒಂದು ಸತಿ ಮಳೆಗಾಲದ ಮಳೆ ನೀರು ಬರ್ತದೆ ಅಂತ ಹೈಡ್ರೋ ಜನ್ರೇಟ್ ಆಗ್ತದೆ ತಿಳ್ಕೊಂಡು ಕ್ಲೋಸ್ ಮಾಡಿದ್ವಿ. ಶಾರ್ಟೇಜ್ ಬಂದಾಗ ಇಮಿಡಿಯೇಟಾಗಿ ನಾವು 1 ತಿಂಗಳಲ್ಲಿ ಎಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಈಗ ನಾವೇನು ಮಾಡ್ತಾಯಿದ್ವಿ, ಕೆಲವು ಯೂನಿಟ್ಗಳಲ್ಲಿ ಎಲ್ಲ ಯೂನಿಟ್ಗಳನ್ನ ಕ್ಲೋಸ್ ಮಾಡ್ತಾಯಿಲ್ಲ, ಎಲ್ಲೆಲ್ಲಿ ಆಗ್ತದೆ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಈಗಾಗಲೇ ಮೇಂಟೈನಿಗೆ ಇರೋದೆಲ್ಲ ಕ್ರಮ ತಗೊಂಡಿದ್ದೀವಿ. ಈ ವರ್ಷ ಅಂತೂ ನಾವು ಚೆನ್ನಾಗಿ ಮಾಡಲಿಕ್ಕೆ ಇದು ಮಾಡಿದ್ವಿ. ಮತ್ತು ನಾವು ಈ ಸೋಲಾರ್ ಇದರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಇತ್ತು. ನಾವು ಪಾವಗಡ ಸ್ಟಾರ್ಟ್ ಮಾಡಿದಾಗ, ಅದು ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ DK ಶಿವಕುಮಾರ್ ಎನರ್ಜಿ ಮಿನಿಸ್ಟರ್ ಪ್ರಾರಂಭ ಮಾಡಿದ್ದು ಪಾವಗಡ. ಈಗ ನಾವು 3ಗೆ ಹೋಗಿದ್ದೀವಿ. ಮೊನ್ನೆ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ಈಗ 3rd ಪೊಸಿಷನ್ಲಿದ್ದೀವಿ. ಅದು 4 ಅವಾರ್ಡುಗಳು ಬಂದಿದೆ. 4 ಅವಾರ್ಡುಗಳು ನಮಗೆ ಮೊನ್ನೆ ಅಹಮದಾಬಾದಲ್ಲಿ ಇದು ಕೊಟ್ಟಾಗ ನಮಗೆ 4 ಅವಾರ್ಡುಗಳು ಬಂದಿದೆ. ಮತ್ತು ನಾವು ಸುಮಾರು 2000 ಮೆಗಾವಾಟ್ ಹೆಚ್ಚಿಗೆ ಈಗ ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಬಹುಶಃ ಅದು ಫಾರ್ಮರ್ಸು ಅವರಾಗಿ ವಾಲಂಟಿಯರಾಗಿ ಬರ್ತಾಯಿದ್ದಾರೆ. ನಿಮಗೆ ನೋಡಿ, ಎಲ್ಲಿಯೂ ಸಮೇತ ಫಾರ್ಮರ್ಸ್ದು ಒಟ್ಟಿಗೆ ಸೇರಿ ಒಂದು ಜಾಯಿಂಟ್ ವೆಂಚರ್, ಅವ್ರದ್ದು ಲ್ಯಾಂಡನ್ನು ಲಾಂಗ್ ಟರ್ಮ್ ಲೀಸಿಗೆ ತಗೊಂಡು KPCL ಅವರು ನಾವು ಮಾಡ್ತಾಯಿದ್ದೀವಿ. ಇವತ್ತು ಫಾರ್ಮರ್ಸ್ ಸಮೇತ ಮುಂದೆ ಬರ್ತಾ ಇದ್ದಾರೆ ಲ್ಯಾಂಡ್ ಕೊಡಲಿಕ್ಕೆ. ಈಗಾಗಲೇ ಸುಮಾರು 10,000 ಎಕರೆ ಈಗಾಗಲೇ ನಾವು ಎಲ್ಲ ಮಾಡಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಕುಸುಮ್ B ಮತ್ತು C, ಈಗ ಎಲ್ಲಿ ನಮ್ಮ ಸಬ್ಸ್ಟೇಷನ್ಗಳಿದೆ ಆ ಸಬ್ಸ್ಟೇಷನ್ಗಳಲ್ಲಿ ನಾವು ಅಲ್ಲೇ ಸೋಲಾರು ಜನ್ರೇಟ್ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗಳಿಗೆ ಹಗಲು ಹೊತ್ತು ಕೊಟ್ಟರೆ ಬಹುಶಃ ನಮ್ಮ ಫಾರ್ಮರ್ಸಿಗೆ ಹಗಲು ಹೊತ್ತಿಗೆ ಕರೆಂಟ್ ಬರುವಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ಅದು ಸಮೇತ ಈಗಾಗಲೇ ಟೆಂಡರ್ ಕರೆದು ₹3.17 ಒಂದು ಯೂನಿಟಿಗೆ ಈಗಾಗಲೇ ಅವರೇ ಪ್ರೈವೇಟ್ ಅವರೇ ಹಾಕ್ತಾರೆ. ನಮಗೆ ₹3.17 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅದು ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಅದು ಮಾಡ್ತಾಯಿದ್ವಿ. ಮತ್ತು ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ಒಂದು ಇದಿತ್ತು ಮೊದಲು, ಅದು 5-6 ಎಷ್ಟೋ ವರ್ಷಗಳಿಂದ 2011ರಲ್ಲಿ ಪ್ರಾರಂಭ ಮಾಡಿದ್ರು. ನಮ್ಮ ದುಡ್ಡೆಲ್ಲ ಅದಕ್ಕೆ ಹೋಗ್ತಾಯಿತ್ತು. ಈಗ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ 500 ಮೀಟ್ರು, ಈ ಗ್ರಿಡ್ಡಿಂದ 500 ಮೀಟ್ರ್ ಎಷ್ಟು ಬರ್ತದೆ ಅವರಿಗೆಲ್ಲ ನಾವು ಗ್ರಿಡ್ಡಿಂದಲೇ ಕೊಡ್ತೀವಿ. 500 ಮೀಟ್ರಿಗಿಂತ ಹೆಚ್ಚಿಗೆ ಇರೋದನ್ನು ಕುಸುಮ್ ಬಿಯಲ್ಲಿ ಮೊದಲು 30-60% ಇತ್ತು. 30% ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇತ್ತು, 30% ಸ್ಟೇಟ್ ಗೌರ್ಮೆಂಟ್ ಇತ್ತು. ಈಗ ನಾವು ಅದನ್ನು 50+30, 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತೀವಿ, 30% ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟುಬಿಟ್ಟು ಈಗಾಗಲೇ ಆ ರೀತಿಯಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡಿದ್ದಾರೆ ಮೊದಲು ಅವರಿಗೆಲ್ಲ ಕೊಡುವಂಥ ಕ್ರಮ ತಗೊಂಡಿದ್ವಿ. ಈಗಾಗಲೇ ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸನ್ನು ಮಾಡಿದ್ವಿ. ಯಾರು ಬೇಕಾದರೂ ಅದಕ್ಕೆ ಯಾರು ರಿಜಿಸ್ಟರ್ ಮಾಡಿದಾರೋ ಅವ್ರು ಅಪ್ಲೈ ಮಾಡಿದ್ರೆ ಪ್ರಯಾರಿಟಿ ಮೇಲೆ ಸೀನಿಯಾರಿಟಿ ಮೇಲೆ ಕೊಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀವಿ. ಬಹುಶಃ ಅದು ಆದರೆ ಫಾರ್ಮರ್ಸಿಗೆ ತುಂಬ ಅನುಕೂಲ ಆಗ್ತದೆ. ಅದು ಸಮೇತ ನಾವು ಕ್ರಮ ತಗೊಂಡಿದ್ವಿ. ಇದಕ್ಕೆಲ್ಲ ಮಾಡಬೇಕಾದ್ರೆ ನಿಜವಾಗಿ ನಾನು ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ನಮ್ಮ ಮುಖ್ಯಮಂತ್ರಿಯವರು ಏನಂತ ಹೇಳ್ಬಿಟ್ರೆ, ಯಾವುದೇ ಪ್ರಪೋಸಲ್ ಕೊಟ್ಟರು ಅದು ಪಾಸಿಟಿವ್ ಆಗಿ ಮಾಡಿ ಇಮ್ಮಿಡಿಯೇಟಾಗಿ ಅವರು ಅದಕ್ಕೆ ಸ್ಯಾಂಕ್ಷನ್ ಕೊಡುವಂಥ ಕೆಲಸ ಮಾಡಿದ್ವಿ. ಈ ಪಾವಗಡದಲ್ಲೆಲ್ಲ ಅವತ್ತು ಮಾಡಬೇಕಾದ್ರೆ
ಅದು ಬಹುಶಃ ಅವತ್ತು ಚೀಫ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಅವರು ಪ್ರಪೋಸಲ್ ಕೊಟ್ಟರೆ ಇಮಿಡಿಯೇಟಾಗಿ ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗಲೂ ಸಮೇತ ಅದನ್ನು ಮಾಡ್ತಾ ಇದ್ದಾರೆ. ಅವರು ಸಮೇತ KPCLನ ಚೇರ್ಮನ್ ಆಗಿದ್ದಾರೆ. ನಾನು ವೈಸ್ ಚೇರ್ಮನ್, ಅವರು KPCL ಚೇರ್ಮನ್ ಆಗಿದ್ದಾರೆ. ಪ್ರತಿಯೊಂದು ನಮ್ಮ ಈ ಪವರ್ ಜನ್ರೇಷನಲ್ಲಿ ಅವರು ಸಾಕಷ್ಟು ಆಸಕ್ತಿ ವಹಿಸ್ಬಿಟ್ಟು ನಂತರ ಎಲ್ಲ ಆಫೀಸರ್ಗಳು ಎಲ್ಲ ಇಂಜಿನಿಯರ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಸಮೇತ ನಾವು ಏನಂತ ಹೇಳ್ಬಿಟ್ರೆ ಬೆಳಗ್ಗೆ ಎದ್ದುಬಿಟ್ಟು ಪೇಪರ್ ನೋಡ್ತೀವಿ, ಏನು ಪ್ರಾಬ್ಲಮ್ ಬಂದಿದೆ ನ್ಯೂಸ್ ಪೇಪರಲ್ಲಿ, ಟಿ ವಿಯಲ್ಲಿ ಏನು ಬಂದಿದೆ ನೋಡಿಕೊಂಡು ಇಮಿಡಿಯೇಟಾಗಿ ನಾವು ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಹೇಳ್ಬಿಟ್ರೆ ಇಮಿಡಿಯೇಟಾಗಿ ಮಾಡ್ತೀವಿ. ಮತ್ತು ಎಲ್ಲ ಕಡೆಯೂ ಡಿಸ್ಟ್ರಿಕ್ಟ್ ವೈಸ್ ನಾವು ಈಗಾಗಲೇ ರಿವ್ಯೂ ಮೀಟಿಂಗ್ ಮಾಡ್ತಾಯಿದ್ವಿ. ನಾನು ಮತ್ತು ಎಲ್ಲ ಸೀನಿಯರ್ ನಮ್ಮ ಆಫೀಸರ್ಗಳು, ಇಂಜಿನಿಯರ್ಗಳು ಹೋಗಿ MLAಗಳನ್ನ, MP ಗಳನ್ನ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗಳನ್ನ ಮೀಟಿಂಗ್ ಮಾಡ್ತಾಯಿದ್ವಿ. ಬಹುಶಃ ಅದರಿಂದ ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವರಿಗೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪ್ರತಿಯೊಬ್ಬರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹತ್ರ ಹೋಗಿ ಡಿಸ್ಕಸ್ ಮಾಡಬೇಕು. ಅವರಿಗೆ ಗೊತ್ತಾಗ್ತದೆ ಪ್ರಾಬ್ಲಮ್ಸು ಎಲ್ಲಿ ತೊಂದರೆ ಇದೆ ಅನ್ನೋದು. ಸೊ ದಟ್ ಈಗ ಅದು ಸಮೇತ ನಡೀತಾ ಇದೆ. ಈ ರೀತಿ ಎಲ್ಲ ವಿಚಾರದಲ್ಲಿ ಸಮೇತ ಆದಷ್ಟು ನಾವು ಇದು ಮಾಡ್ತೀವಿ. ಬಟ್ ನಮ್ಮ ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ, ಒಂದು 10 ಲಕ್ಷ ಕಿಲೋಮೀಟ್ರ್ ಇರ್ಬೋದು ಲೈನ್, 10 ಲಕ್ಷ ಕಿಲೋಮೀಟ್ರ್ ಇದೆ ನಮ್ಮ ಎಲ್ಲ ಸೇರಿ ಕಿಲೋಮೀಟ್ರು ಕಂಡಕ್ಟರ್ಸ್ಗಳಿದೆ. ಸುಮಾರು 6 ಲಕ್ಷ ಟ್ರಾನ್ಸ್ಫಾರ್ಮರ್ಸ್ ಇದೆ. ಈಗ ನಾವು ಈ ಅಕ್ರಮ ಸಕ್ರಮಗಳು ಏನಾಗಿದೆ, ಡೈರೆಕ್ಟಾಗಿ ಇದರಿಂದ ಲೈನಿಂದ ಎಳೆಯೋದಕ್ಕೆ ಹೆಚ್ಚಿಗೆ ಕೆಪಾಸಿಟಿ ಡ್ರಾ ಮಾಡಿದಾಗ ಈ ಟ್ರಾನ್ಸ್ಫಾರ್ಮರು ಬರ್ನ್ ಆಗ್ತಾಯಿತ್ತು. ಈಗ ಅದು ಸಮೇತ ಎಲ್ಲ ಟ್ರಾನ್ಸ್ಫಾರ್ಮರು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಎಲ್ಲಿ ಬರ್ನ್ ಆದರೂ ಸಮೇತ ಇಮಿಡಿಯೇಟಾಗಿ ಅದನ್ನು ರೀಪ್ಲೇಸ್ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಕೆಲವೊಂದು ಸತಿ ಮೇಂಟೆನೆನ್ಸಿಗೆ ನಾವು ಶಟ್ ಡೌನ್ ಮಾಡಬೇಕಾಗ್ತದೆ. ಜನರೇನು ತಪ್ಪು ತಿಳ್ಕೊಳ್ತಾರೆ, ಯಾಕಂದರೆ ಏನಪ್ಪ ಇನ್ನೂ ಇದು ಬಂದಿದೆಯಾ ಪವರ್. ಅದಕ್ಕೆ ಹೇಳಿದ್ದೀನಿ, ಆದಷ್ಟು ಮೇಂಟೆನೆನ್ಸ್ ಮಾಡುವಾಗ ಪೇಪರ್ಲಿ ಸಾಕಷ್ಟು ಜನರಿಗೆ, ಈಗ ನಮ್ಮ ಹತ್ರ ಎಲ್ಲ ಮೊಬೈಲಲ್ಲಿ ಸಮೇತ ನಮಗೆ ಏನೋ ಇದಿದೆ, ಅವರಿಗೆಲ್ಲ ಮೊದಲೇ ತಿಳಿಸಿದ್ದು ಹೇಳ್ತೀವಿ ಎಲ್ಲೆಲ್ಲ ಬ್ರೇಕ್ ಡೌನ್ ಆಗ್ತದೆ. ಸೊ ದಟ್ ಈ ಬೇರೆಯವರು ಅದನ್ನು ಕ್ರಮ ತಗೊಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ದೊಡ್ಡ ಚಾಲೆಂಜು ಬಹುಶಃ ಜನರಿಗೆ ಮೊದಲೇ ನಾವು ಇರಿಗೇಷನ್ನು ನಾವು ಫ್ರೀ ಕರೆಂಟ್ ಕೊಡ್ತಾಯಿದ್ದೀವಿ. ಈಗ ಮೊನ್ನೆ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳಲ್ಲಿ ಇವತ್ತು ಗೃಹಜ್ಯೋತಿ ಇದು ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಇವತ್ತು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಿದ್ವಿ. ಅದಕ್ಕೆ ನಾವು ಕ್ಲೋಸ್ ಮಾಡಲಿಲ್ಲ. ಇನ್ನೂ ಯಾರಾದರೂ ಎಲಿಜಿಬಲ್ ಇದ್ದರೂ ಸಮೇತ ಅವರು ಅಪ್ಲೈ ಮಾಡುವಂಥ ಇದು ಮಾಡ್ತಾಯಿದ್ವಿ. ಪ್ರತಿಯೊಂದು ಸರ್ತಿ ಯಾವುದೇ ಸಮಸ್ಯೆ ಬಂದರೂ ಇಮಿಡಿಯೇಟಾಗಿ ಅದನ್ನು ಸರಿ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ಅದು ಸಮೇತ ಚೆನ್ನಾಗಿ ನಡೀತಾ ಇದೆ. ತಮಗೂ ಗೊತ್ತಿರ್ತದಲ್ಲ, ಅದಕ್ಕೆಲ್ಲ ಮಾಡ್ತಾಯಿದ್ದೀವಿ. ಅದರಿಂದ ಇವತ್ತು ನಾವೇನು ಮಾಡಿದ್ವಿ, ನಿಮ್ಮೊಟ್ಟಿಗೆ ನಿರಂತರ ಸಂಪರ್ಕ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ನಾವು ಮಾಧ್ಯಮದ ಮಿತ್ರರೊಟ್ಟಿಗೆ. ಬಹುಶಃ ನಾವು ಈಗಾಗಲೇ ನಾನು ಲಾಸ್ಟ್ ಟೈಮು ನಮ್ಮ ಅಶೋಕ ಹೋಟ್ಲಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಈ ಸಬ್ಸ್ಟೇಷನ್ ವಿಚಾರದಲ್ಲಿ. ಈಗ ಅದು ಸಮೇತ ಪ್ರೋಗ್ರೆಸ್ಸಲ್ಲಿದೆ. ಆ ಸಬ್ಸ್ಟೇಷನ್ಗಳು ಹಳೆ ಸಬ್ಸ್ಟೇಷನ್ಗಳಿದೆ. ನಮಗೆ ಇನ್ನೂ ಹೆಚ್ಚಿಗೆ ಸಬ್ಸ್ಟೇಷನ್ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ನಮಗೆ ಬೇಡಿಕೆ ಜಾಸ್ತಿ ಬರ್ತಾಯಿದೆ. ಆದ್ದರಿಂದ ಇರೋದನ್ನು ನಾವು ನಮ್ಮ ಲ್ಯಾಂಡ್ಗಳಿದೆ ಮತ್ತು ಸಬ್ಸ್ಟೇಷನ್ಗಳು ಈಗ ಲೇಟೆಸ್ಟ್ ಹಾಕಿದರೆ ಅದು ಕೆಪಾಸಿಟಿ ಸಮೇತ ಜಾಸ್ತಿ ಆಗ್ತದೆ. ಈಗಾಗಲೇ ನಮ್ಮ KPTCL MD ಅವರು, ನಮ್ಮ ACS ಅವರೆಲ್ಲ ಅದರಲ್ಲಿ ಸಂಪೂರ್ಣವಾಗಿ ಮಾಡಲಿಕ್ಕೆ ಇದು ಮಾಡ್ತಾರೆ. ಇದನ್ನೆಲ್ಲ ಸಾಕಷ್ಟು ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ತಮ್ಮ ಸಹಕಾರ, ತಮ್ಮ ಬೆಂಬಲ ನಮಗೆ ಬೇಕೆಂಬ ಮಾತನ್ನು ಹೇಳಿ, ನಿಮ್ಮ ಟೀಕೆಗಳಿರಲಿ, ನೀವು ಯಾವುದೇ ಮಾಡಿಬಿಟ್ಟು ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ಬಿಟ್ಟರೆ ನಿಮ್ಮ ಹತ್ರದಿಂದ ಎಲ್ಲ ನಾವು ಮಾಡಿದೆಲ್ಲ ಸರಿಯಿಂದ ಹೇಳಲಿಕ್ಕೆ ನಾನು ತಯಾರಾಗಿಲ್ಲ. ಅದು ಎಷ್ಟೋ ಈ ನಡೆಯೋರೇ ಎಡೋರೋದು ಅಂದ್ಬಿಟ್ಟು ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಸುಮ್ಮನೆ ಕೂತ್ರೆ ಯಾರು ಏನು ತಪ್ಪು ಮಾಡಲಿಕ್ಕೆ, ನಾವು ಕೆಲಸ ಮಾಡ್ತಾ ಇರ್ತೀವಿ, ತಪ್ಪುಗಳಾಗ್ತದೆ. ತಪ್ಪುಗಳು ನಮ್ಮ ಗಮನಕ್ಕೆ ಬಂದಾಗ ಅದನ್ನು ತಿದ್ದುಕೊಳ್ಳಲಿಕ್ಕೆ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಮಾಡಿ ನನ್ನ ಮಾತುಗಳು ಮುಗಿಸ್ತೀನಿ. ಎರಡು ರೀತಿ ಬರ್ತದೆ ಅದು. ಅವರು ಕರೆಕ್ಟಾಗಿ ನಮ್ಮ ಫೈನಾನ್ಸ್ ಅವರು ಹೇಳ್ತಾರೆ. ನನಗೆ ಗೊತ್ತಿರುವಂಗೆ 2500 ಕೋಟಿ ರೂಪಾಯಿ ಕಾಸ್ಟು, ಯಾವುದ್ರದ್ದು ಕ್ಯಾಪಿಟಲ್ ಕಾಸ್ಟ್. ಅದು ನಮಗೇನಾಗಿದೆ, ಈ ಪ್ರೊಡಕ್ಷನ್ ಇಲ್ಲದೆ ಸುಮಾರು 2-3 ವರ್ಷ ಇದ್ದಾಗ ಅದು ಆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ 600-700, ನಾನು ಇದೊಂದು ಅಂದಾಜು ಹೇಳ್ತಾ ಇದ್ದೀನಿ, 600-700 ಕೋರ್ಸ್ ಜಾಸ್ತಿ ಆಗಿದೆ. ಅದನ್ನು ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಬಟ್ ನಮಗೆ ಇದು ಅಡ್ವಾಂಟೇಜ್ ಏನಿದ್ರೆ ಪೀಕ್ ಅವರ್ಲಿ ಸಮೇತ ನಾವು
ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಸೋಲಾರು ವಿಂಡು, ಸೋಲಾರ್ ಬರೋದು ಡೇ ಟೈಮಲ್ಲಿ, ವಿಂಡು ಸಮೇತ ಗಾಳಿ ಇಲ್ಲದ್ರೆ ಕಡಿಮೆ ಆಗ್ತದೆ. ಬಟ್ ನಮಗೆ ಥರ್ಮಲು ಮತ್ತು ಹೈಡ್ರೋ ಇದು ನಮಗೆ ಯಾವ ಬೇಕಾದರೂ ನಾವು ಅದನ್ನು ಜನ್ರೇಟ್ ಮಾಡ್ಬೋದು. ಇದನ್ನು ನಮಗೆ ಸೋಲಾರ್ದು ವಿಂಡ್ದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗಾಗಲೇ ನಾವು ಪಂಪ್ ಸ್ಟೋರೇಜ್ ಈಗಾಗಲೇ ನಾವು ಕೈಗೆ ತಗೊಂಡಿದ್ವಿ. ಒಂದು 3 ಪ್ರೈವೇಟ್ ಅವರು ಬಂದಿದ್ದಾರೆ. ನಾವು KPCLನಿಂದ ಸಮೇತ ಶರಾವತಿ ಮತ್ತು ವರಾಹಿ KPCLನಿಂದ ತಗೊಳ್ತಾ ಇದ್ದೀವಿ. ಇದು ಅಷ್ಟೇ ಅಲ್ಲ, ನಮ್ಮ ಬ್ಯಾಟ್ರಿ ಸಮೇತ ಸ್ಟೋರ್ ಮಾಡುವಂಥ ಪ್ಲಾನ್ ಹಾಕ್ಕೊಂಡಿದ್ವಿ. ಇದು ಸಮೇತ ಫ್ಯೂಚರಲ್ಲಿ ನಾವು ಈ ಪೀಕ್ ಅವರ್ಸಲ್ಲಿ ನಮಗೆ ಕರೆಂಟ್ ಕೊಡುವಂಥ ಕೆಲಸ ಮಾಡಲಿಕ್ಕೆ ಇದು ಮಾಡ್ತಾಯಿದ್ವಿ. ಮತ್ತು ನಮಗೆ ಪೀಕ್ ಅವರ್ಸಲ್ಲಿ ನಮಗೆ ಎಕ್ಸ್ಟ್ರಾ ಬಂದರೂ ಸಮೇತ ವಿ ಕ್ಯಾನ್ ಸೇಲ್ ಇಟ್, ನಾವು ಗ್ರಿಡ್ಡಿಗೆ ಕೊಡ್ಬೋದು, ಇದರಲ್ಲಿ ಕೊಡ್ಬೋದು. ಮತ್ತು ಶಾರ್ಟೇಜ್ ಬರುವಾಗ ನಾವು ಅಲ್ಲಿಂದ ತೊಗೊಳ್ತೀವಿ. ಅದು ಒಂದು ಸಮೇತ ಶಾರ್ಟೇಜ್ ಬರುವಾಗ ಗ್ರಿಡ್ಡಿಂದ ತೊಗೊಳ್ತೀವಿ, ನಮಗೆ ಎಕ್ಸಸ್ ಬರುವಾಗ ನಾವು ಗ್ರಿಡ್ಡಿಗೆ ಕೊಡ್ತೀವಿ. ಅದು ಪೀಕ್ ಅವರ್ಸಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದೆ, ಅದು ಸಮೇತ ಮಾಡ್ತಾಯಿದ್ದೀವಿ. ಈಗ ನಾವು 8 ರುಪೀಸು 7 rupees 90 paisa, 8 rupees ರೌಂಡ್ 7 rupees 90 paisa ಈಗ ಕಾಸ್ಟ್ ಆಗ್ತದೆ. ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮಗೇನಾಗಿದೆ ಅಂತ ಬಿಟ್ಟುಬಿಟ್ರೆ, ನಮ್ಮ ಗೃಹಜ್ಯೋತಿ ಇದರಲ್ಲಿ ನಾವು ಫ್ರೀ ಕೊಡ್ತಾ ಇದ್ದೀವಿ. ಆ ಗೃಹಜ್ಯೋತಿ ಮೀಟ್ರ್ಗಳು ಅದನ್ನು ನಾವು ಸ್ಮಾರ್ಟ್ ಮೀಟ್ರ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾವ ಇದು ಹೊಸದಾಗಿ ಯಾರಿಗೆ ಕೊಡ್ತಾ ಇದ್ದೀವಿ ಮತ್ತು ಇಂಡಸ್ಟ್ರಿ ಕೊಡ್ತಾ ಇದ್ವಿ, ಟೆಂಪರರಿ ಕೊಡ್ತಾ ಇದ್ವಿ. ಇದಕ್ಕೆಲ್ಲ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಸ್ಮಾರ್ಟ್ ಮೀಟರ್ಸಿಗೆ. ಅದನ್ನು ನಾವು ಮಾಡ್ತೀವಿ. ಇಲ್ಲ, ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಕರೆದುಬಿಟ್ಟು ಈಗ ಟೆಂಡರ್ ಫೈನ್ ಅಲ್ಲ, ಯಾವಾಗ ಕೊಡುತ್ತದೆ ಅದು. ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟರ್ಸ್ ಅಂದರೆ ಫಿಸಿಕಲ್ ಮೂವ್ ಆಗುವಂಥದ್ದು ಮೀಟರ್ಸ್ಗಳು ಹಲವಾರು ರಾಜ್ಯಗಳಲ್ಲಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು 95% ತನಕ ನಾವು ಈಗಾಗಲೇ ಅದನ್ನು ಚೇಂಜ್ ಮಾಡಿ ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ಸ್ನಲ್ಲಿ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಇರುತ್ತೆ, ಮೂವ್ ಆಗುವಂಥದ್ದು ಇರೋದಿಲ್ಲ. ಅಂಥದ್ದು ಈಗಾಗಲೇ ನಮ್ಮಲ್ಲಿ ಚೇಂಜ್ ಮಾಡಲಾಗಿದೆ. ಈಗ ಸ್ಮಾರ್ಟ್ ಮೀಟರ್ಸ್ ಬಂದವಾಗ ಏನಾಗುತ್ತೆ, ಅದರಲ್ಲಿ ಕಮ್ಯುನಿಕೇಷನ್ ಮಾತ್ರ ಒಂದು ಸಿಸ್ಟಮನ್ನು ಆ್ಯಡ್ ಆಗುತ್ತೆ. ಅಂದರೆ ಅದು ರಿಮೋಟ್ ರೀಡಿಂಗ್ ಅಥವಾ ರಿಮೋಟ್ ಕಂಟ್ರೋಲ್ ಆಗ್ತಕ್ಕಂಥದ್ದನ್ನು ಥ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಆ್ಯಡ್ ಆಗುತ್ತೆ. ಸೊ ಇದನ್ನು ಮಾಡ್ತಕ್ಕಂಥದ್ದು ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಮಾಡಬೇಕು, ಅದು ಹಂತವಾಗಿ ಅದನ್ನು ಅಡಾಪ್ಟ್ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಹೊಸದಾಗಿ ಎಲ್ಲಿ ಕನೆಕ್ಷನ್ ಸೇರ್ಪಡೆ ಆಗ್ತದೆ ಅಲ್ಲಿ ಹೊಸ ಮೀಟರ್ಸ್ಗಳಲ್ಲಿ ನಾವು ಸ್ಮಾರ್ಟ್ ಮೀಟರ್ಸ್ ಅಳವಡಿಕೆ ಮಾಡ್ತೀವಿ. ಹಿಂದೆ ಇರ್ತಕ್ಕಂಥದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ಸ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಮತ್ತು ಕ್ರಮೇಣ ಇದಕ್ಕೆ ನಾವು ಇನ್ನಷ್ಟು ಕನ್ವರ್ಷನನ್ನು ಮಾಡ್ತೀವಿ ಸ್ಟೇಜ್ ಬೈ ಸ್ಟೇಜ್. ಈಗ ಸ್ಮಾರ್ಟ್ ಮೀಟ್ರಲ್ಲಿ ಕಾಸ್ಟ್ ಆಫ್ ದ ಸ್ಮಾರ್ಟ್ ಮೀಟ್ರು ನನಗೆ ಗೊತ್ತಿರೋ ಹಾಗೆ ಕಾಸ್ಟ್ ಎಷ್ಟು ಬರ್ತದೆ? 6,000 ರೂಪಾಯಿನೇ ಬರ್ತದೆ. ಈಗ ಆ್ಯನ್ಯುಟಿ ಬೇಸಿಸ್ ಅಂತ ಹೇಳ್ಬಿಟ್ರೆ, ಯಾರಿಗಾರು ನಾವು ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಅವರು ಅದನ್ನು ಕಾಸ್ಟ್ ಹಾಕ್ಬಿಟ್ಟು ಮಾಡೋದಾದರೆ ಮಾತ್ರ ಅವ್ರದ್ದು ಇಂಟ್ರೆಸ್ಟ್ ಚಾರ್ಜ್ ಜಾಸ್ತಿ ಆಗ್ತದೆ. ಅದರಿಂದ ನಾವು ಥಿಂಕ್ ಮಾಡ್ತಾ ಇದ್ದೀವಿ, ಯಾರಾದರೂ ಕನ್ಸ್ಯೂಮರು ಅವರೇ ಕಾಸ್ಟ್ ಹಾಕೋದಾದರೆ ಇದು ಬರೋದಿಲ್ಲ, ಜಾಸ್ತಿ ಬರೋದಿಲ್ಲ. ಅದು ಕಾಸ್ಟ್ ಆಫ್ ದಿ ಮೀಟ್ರ್ ಕೊಟ್ಟರೆ ಸಾಕು. ಈ ಫೈನಾನ್ಸ್ ಕೊಡೋದಾದರೆ ಮಾತ್ರ ಇಂಟ್ರೆಸ್ಟು ಇದು 15 ವರ್ಷಕ್ಕೆ ಬರ್ತದೆ, ಅದು ಜಾಸ್ತಿ ಆಗ್ತದೆ. ಸುಮಾರು 10-11 ಸಾವಿರ ರೂಪಾಯಿ ಆದರೂ ಆಗ್ಬೋದು, ಗೊತ್ತಿಲ್ಲ. ನಮಗೆ ಟೆಂಡರ್ ಕರೆದಿದ್ದೀವಿ ಈಗ. ಅದಕ್ಕೆ ಯಾರು ಇದ್ದರೂ ಸಮೇತ ಅವರೇ ದುಡ್ಡು ಕೊಟ್ಟು ಮಾಡೋದಾದರೆ ಕಡಿಮೆಯಲ್ಲಿ ಬರ್ತದೆ, ಅಷ್ಟು ಜಾಸ್ತಿ ಬರೋದಿಲ್ಲ. ಅದನ್ನು ನಾವು ಈಗಾಗಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಛತ್ತೀಸ್ಗಢದಲ್ಲಿ ಏನಾಗಿದೆ, ನಮ್ಮ ಸರ್ಕಾರ ಬಂದ ಮೇಲೆ ಅದು ಸುಮಾರು ವರ್ಷದಿಂದ ಇದಾಗಿದೆ. ನಮಗೆ THDC ಅವರು ನಮ್ಮನ್ನು ಅವರು ಹೇಳಿದ್ರು, ಸೆಂಟ್ರಲ್ ಗೌರ್ಮೆಂಟ್ದು ಇದು ಕಂಪನಿ, ಅದು ಪಬ್ಲಿಕ್ ಸೆಕ್ಟರ್ ಕಂಪನಿ, ಅವ್ರು ಬಂದಿದ್ದು ನಮ್ಮ ಹತ್ರ. ನಾವು ಒಂದು MOU ಸೈನ್ ಮಾಡಿದ್ದೀವಿ. ಮತ್ತು ಈಗ ಅಲ್ಲಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಹೇಳ್ಬಿಟ್ರೆ ಇವರು ಒಪ್ತಾ ಇಲ್ಲ, ಅವರು ಅಲ್ಲ ಭಾರತ ಸರ್ಕಾರದವರು ಫೈನಲ್ ಡಿಸಿಷನ್ ಆಗಲಿಲ್ಲ, ತಗೊಳ್ಳಿಲ್ಲ ಅವರು. ಅವರಿಗೆ ನಾವು ಇದು ಕೊಟ್ಟಿದ್ದೀವಿ, ವರಾಹಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ.
ಈ ತೆಹರಿ ಅವ್ರದ್ದು ಎಕ್ಸ್ಪರ್ಟೈಸ್ ಇರೋದು ಹೈಡ್ರೋದಲ್ಲಿ. ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಇನ್ನೊಂದು ಥರ್ಮಲ್ ಇದಕ್ಕೆ ಇನ್ನೊಂದು ಕಾರ್ಪೊರೇಷನ್ ಇದೆ, NTPC ಇದೆ. ಅವರು ಸ್ವಲ್ಪ ಅಬ್ಜೆಕ್ಷನ್ಸ್ ಮಾಡ್ತಿದ್ದಾರೆ, ಅದೊಂದು ಇದೆ. ಅವ್ರು ಅಬ್ಜೆಕ್ಷನ್ ಮಾಡಿದ್ರು. ಈಗ ನಾವು ಅದನ್ನು ಇಟ್ಟುಬಿಟ್ಟು ಟೆಂಡರ್ ಕರೆದುಬಿಟ್ಟು ಇಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಅವ್ರು ಬರದೇ ಇದ್ದರೆ ನಾವೇ ಅದನ್ನು ಪ್ರಾರಂಭ ಮಾಡಿ KPCL ಅವರೇ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಈಗಾಗಲೇ ಅದಕ್ಕೂ ಸಮೇತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೌದೌದು, ಕೋಲ್ ಬ್ಲಾಕ್ ಅಲೌಟ್ ಇದೆ, ಕೋಲ್ ಬ್ಲಾಕು ಇದೆ ಮತ್ತು ಪವರ್ ಪ್ಲಾಂಟ್ ಸಲುವಾಗಿ ಕೂಡ ಜಮೀನಿದೆ. ಈ ಎರಡನ್ನೂ ಅದನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಜಾಯಿಂಟ್ ವೆಂಚರ್ ಕಂಪ್ನಿ ಯಾರ ಜೊತೆಗೆ ಮಾಡಿದ್ದೀವಿ ಅದರ ಬಗ್ಗೆ ಭಾರತ ಸರ್ಕಾರದಿಂದ ಕೊನೆ ಕ್ಲಿಯರೆನ್ಸ್ ಇನ್ನೂ ಸಿಗಬೇಕಾಗಿದೆ. ಅದು ಸಿಗಲಿಲ್ಲವಾದರೆ ಅದನ್ನು ಮಾನ್ಯ ಸಚಿವರು ಹೇಳಿದ ಹಾಗೆ ನಾವು ಅದನ್ನು ಪ್ರತ್ಯೇಕವಾಗಿ ಟೆಂಡರ್ ಕರೆದು ಇನ್ನೊಬ್ಬರಿಗೆ ನಾವು ಅದನ್ನು ಹಚ್ಚಿಬಿಟ್ಟು ಕೆಲಸವನ್ನು ಮಾಡಿಸ್ತೀವಿ. ಪವರ್ ಸ್ಟೋರೇಜು ಎರಡು ವಿಚಾರದರೆ ಪವರ್ ಸ್ಟೋರೇಜ್ ಮಾಡಲಿಕ್ಕಾಗುತ್ತೆ. ಒಂದು ಈಗಾಗಲೇ ಹೇಳಿದ್ವಿ, ಈಗ ಪಂಪ್ ಸ್ಟೋರೇಜ್ ಏನಂದ್ರೆ ನಮ್ಮ ಶರಾವತಿ ಇದೆ, ವರಾಹಿ ಇದೆ, ನಮ್ಮದು ಎಲ್ಲೆಲ್ಲಿ ಡ್ಯಾಮ್ಗಳಿದೆ ಈಗಾಗಲೇ ನಾವು ಪವರ್ ಉತ್ಪಾದನೆ ಮಾಡಿ ನೀರು ಹೋಗಿದ್ದಾನ ಮತ್ತೆ ವಾಪಸ್ಸು ಅದರ ನೀರು ನಮ್ಮ ಸ್ಟೋರೇಜಿಗೆ ತಗೊಂಬಂದುಬಿಟ್ಟು ಉತ್ಪಾದನೆ ಮಾಡುವಂಥ ಕೆಲಸ ಮಾಡ್ತೀವಿ. ಉದಾಹರಣೆಗೆ ವರಾಹಿಯಲ್ಲಿ ಈಗಾಗಲೇ ನಾವು ಟೆಂಡ್ರೆಲ್ಲ ಕರೆದುಬಿಟ್ಟು 5 days ಆಗಿ ಕೊಟ್ಟಿದ್ದೀವಿ. ಅಲ್ಲಿ ನಮಗೆ 1000 ಮೆಗಾವಾಟು ನಾವೀಗ ಉತ್ಪಾದನೆ ಮಾಡ್ತಾಯಿದ್ವಿ. ಬಹುಶಃ ಪಂಪ್ ಸ್ಟೋರೇಜ್ ಮಾಡಿದ್ರೆ ನಮಗೆ ಇನ್ನೊಂದು 2000 ಎಕ್ಸ್ಟ್ರಾ ಮಾಡುವಂಥ ಇದಾಗ್ತದೆ. ಅಂದರೆ 1000 + 2000 ಅದನ್ನು ಈಗಾಗಲೇ ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ಹೆಚ್ಚಿಗೆ ನಾವು ಪವರ್ ಇದು ಮಾಡಲಿಕ್ಕಾಗ್ತದೆ. ಆ ಥರ ನಾವು ಈಗ ಇವರು ನಮ್ಮ ಇವರು ಬಳ್ಳಾರಿಯಲ್ಲ JSW ಅವ್ರದ್ದೇ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಗ್ರೀನ್ಕೋದವರು ಸಮೇತ ಬಂದಿದ್ದಾರೆ ಅವರ ಇದು ಪ್ರಾರಂಭ ಮಾಡಲಿಕ್ಕೆ. ಅವರು ಸಮೇತ 2-3 ತುಂಬ ಜನ ಬರ್ತಾ ಇದ್ದಾರೆ. ಪ್ಲಸ್ ಅಲ್ಟಿಮೇಟ್ ಇದು ಯಾವುದು ಬಿಟ್ಟರೆ ಗ್ರೀನ್ ಹೈಡ್ರೋಜನ್. ಅದು ಈಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಬಟ್ ಗ್ರೀನ್ ಹೈಡ್ರೋಜನ್ ಅಡ್ವಾಂಟೇಜ್ ಏನಂತ ಬಿಟ್ಟರೆ ಅದು ಕರ್ನಾಟಕ, ರಾಜಸ್ಥಾನ, ಗುಜರಾತ್ ಮತ್ತು ಈಗ ಒರಿಸ್ಸಾ ತಗೊಳ್ತಾರೆ, ತಮಿಳುನಾಡು ತಗೊಳ್ಬೋದು. ನಮಗೆ ಅಡ್ವಾಂಟೇಜ್ ಏನಂದ್ರೆ ನಮಗೆ ಸಿ ವಾಟರ್ ಬೇಕಾಗ್ತದೆ ಮತ್ತು ಗ್ರೀನ್ ಎನರ್ಜಿ ಸೋಲಾರು ಮತ್ತು ವಿಂಡು ನಮ್ಮ ಹತ್ರ ಇದೆ. ನಾವು ಸಮೇತ ನಾವು ಎಕ್ಸ್ಪೋರ್ಟ್ ಮಾಡುವಿ, ಈಗಾಗಲೇ ಪಾಲಿಸಿ ಮಾಡ್ತಾಯಿದ್ವಿ. ಅದು ಸ್ವಲ್ಪ ಎಕ್ಸ್ಪೋರ್ಟ್ ಆರ್ಡ್ರ್ಗಳು ಸಿಕ್ಕಿದ್ರೆ ನಮಗೆ ಸುಲಭ ಆಗ್ತದೆ. ನಮ್ಮದು ಡೊಮೆಸ್ಟಿಕ್ ಇದರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ. ಅದು ಅಡ್ವಾಂಟೇಜ್ ಏನಂತ ಬಿಟ್ಟರೆ ಗ್ರೀನ್ ಹೈಡ್ರೋಜನ್ದು ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಎ ಬ್ಯಾಗ್. ಶಿಪ್ಪಲ್ಲಿ ಕಾರ್ಗೋ ಟೈಪು ಕಳಿಸ್ಬೋದು ಅದನ್ನು. ಅದು ಈಗ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಗೆ ಆಗ್ತಾಯಿದೆ. ನಾವು ಸಮೇತ ಅದರ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಅದು ಸಮೇತ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಬ್ಯಾಟ್ರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಬಟ್ 1000 ಮೆಗಾವಾಟ್ದು ಒಂದು ಬ್ಯಾಟ್ರಿ ಸಮೇತ ನಾವು ಮಾಡಬೇಕಾಗ್ತದೆ. ಅದು ಇಮಿಡಿಯೇಟಾಗಿ ಆಗ್ತದೆ. ಅದರ ಸಮೇತ ನಾವು ಈಗಾಗಲೇ ಟೆಂಡರ್ ಕರೀಲಿಕ್ಕೆಲ್ಲ ಮಾಡ್ತಾಯಿದ್ವಿ. ಅದು ಸಮೇತ ಮಾಡಿ ಲೊಕೇಶನ್ಸ್ ಐಡೆಂಟಿಫೈ ಮಾಡಿ ಟೆಂಡರ್ ಮೂಲಕ ನಾವು ಫಿಕ್ಸ್ ಮಾಡ್ತೀವಿ. ನೋಡಿ, ಎಲ್ಲದಕ್ಕೂ ನಾವು ಕ್ಲಿಯರೆನ್ಸ್ ತೊಗೋಬೇಕಾಗ್ತದೆ. ಅಲ್ಲಿ ಪರಿಸರ ಇಲಾಖೆಯಲ್ಲಿ ಏನಾಗ್ತದೆ, ಅವರು ಪರ್ಮಿಷನ್ ತೊಗೊಂಡ್ರೆ ಮಾಡ್ಬೋದು, ಅದೇನು ಬ್ಯಾಂಡ್ ಏನಿಲ್ಲ. ಇದೊಂದು ಪರಿಸರ ಧಕ್ಕೆ ಆಗೋದು ಭಾರಿ ಕಡಿಮೆ ಅದು. ಅದಕ್ಕೆಲ್ಲ ಈಗಾಗಲೇ ನಾವು ಅದೆಲ್ಲ ಫುಲ್ಫಿಲ್ ಮಾಡ್ತಾಯಿದ್ದೀವಿ. ಅದು ಆಗಿಬಿಟ್ರೆ ಇದು ಮಾಡಿಕೊಡ್ತಾರೆ ಅವರು. ಈಗ ನಮಗೆ ಫಸ್ಟು ಫಾರೆಸ್ಟ್ ಇದರಿಂದ ಬರಬೇಕು, ನಂತರ ನಮ್ಮ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಆಗಬೇಕು ಮತ್ತು ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಆಗಬೇಕು. ಅದೇನು ಬ್ಯಾಂಡ್ ಏನಿಲ್ಲ, ಬಟ್ ಅದಕ್ಕೆ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ನಾವು ಭಾರಿ ಕಡಿಮೆ ಲ್ಯಾಂಡ್ ಮಾತ್ರ ನಾವು ಕಳ್ತಾ ಇದ್ದೀವಿ. ಅದು 54 acres ಅಷ್ಟೇ ಬೇಕಾಗಿದೆ ನಮಗೆ. ಯಾಕಂದ್ರೆ ಶರಾವತಿ ಎಲ್ಲ ಕಡೆಯೂ ಅಷ್ಟೇ. ಪಂಪ್ ಸ್ಟೋರೇಜಿಗೇನು ಜಾಸ್ತಿ ಈ ಆಲ್ರೆಡಿ ಇಟ್ ಈಸ್ ದೇರ್ ಅಲ್ಲ. ಕೇಳಿ ನಾನು ಮಂಗಳೂರಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ವಿ, ಎಲ್ಲ ಕಡೆಯಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಅವರಿಗೆಲ್ಲ ನಾನು ಪ್ರೆಸ್ ಅವರಿಗೆ ಕರೆದು ಮಾತಾಡ್ಬಿಟ್ಟು ಅದು ಏನಾಯಿತು ಅಂತ ಹೇಳ್ಬಿಟ್ರೆ, ನೀವು ಈಗ ಮಾಡಲಿಲ್ಲ, ಒಂದು 3-4 months ಮೊದಲೇ ಮಾಡಿಬಿಟ್ಟಿದ್ವಿ. ಅದನ್ನು ಅವರಿಗೆಲ್ಲ ಕರೆದುಬಿಟ್ಟು ಕನ್ವಿನ್ಸ್ ಮಾಡಿದ್ವಿ, ಏನು ತೊಂದರೆ ಇಲ್ಲ ಅಂತ ಇಟ್ಟುಬಿಟ್ಟು. ಇದೇನಂದರೆ ಇರೋ ನೀರನ್ನು ತೆಗೆದುಬಿಟ್ಟು ಮಾಡ್ತಾಯಿದ್ವಿ ಅಷ್ಟೇ. ಇದರಲ್ಲಿ ಮುಳುಗಡೆ ಏನು ಹೆಚ್ಚಿಗೆ ಮುಳುಗಡೆ ಈಗಾಗಲೇ ಎಲ್ಲ ಇದೆ. ಅದೇನು ಮುಳುಗಡೆ ಪ್ರದೇಶ ಏನಿಲ್ಲ. ಈಗಿರ್ತಕ್ಕಂಥ ಮೇಲೆ ಮಟ್ಟದಲ್ಲಿ ಏನಿದೆ ರಿಸರ್ವಾಯರ್ ಇದೆ, ಹೈ ರಿಸರ್ವಾಯರ್ ಏನಿದೆ, ಈಗಿರ್ತಕ್ಕಂಥ ಲೋವರ್ ರಿಸರ್ವಾಯರ್ ಏನಿದೆ ಅದನ್ನೇ ನಾವು ಬಳಕೆ ಮಾಡ್ತೀವಿ. ಅದರ ಜೊತೆಗೆ ಒಂದು ಅಡಿಷ್ನಲ್ ಆಗಿರ್ತಕ್ಕಂಥ ಒಂದು ರಿವರ್ಸಿಬಲ್ ಟರ್ಬೈನ್ ಮಧ್ಯದಲ್ಲಿ ಹಾಕ್ತಕ್ಕಂಥದ್ದನ್ನು ಮಾಡ್ತೀವಿ. ಅದಕ್ಕೆ ಒಂದು ಪ್ರತ್ಯೇಕ ಶಾಫ್ಟ್
ಟರ್ಬೈನ್ ಅದೆಲ್ಲ ಇರುತ್ತೆ, ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಅಂದರೆ ಅಂಡರ್ಗ್ರೌಂಡ್ ಇರುತ್ತೆ, ಅದೆಲ್ಲ ಅಂಡರ್ಗ್ರೌಂಡ್ ಇರುತ್ತೆ. ಅಂದರೆ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ಸ್ವಲ್ಪ ಬೇಕಾಗೋದು, ಜಮೀನು ಬೇಕಾಗೋದು, ಆಮೇಲೆ ರೆಸ್ಟೋರ್ ಮಾಡಲಾಗುತ್ತದೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ 54 acres ಸಾಕು ನಮಗೆ. ಶರಾವತಿದು ಹೇಳ್ತಾ ಇರೋದು. ಅರ್ಥ ಆಯ್ತು ಏನು ಅವರು ಈಗ ನಾನು ಹೇಳ್ತಾ ನಿಮ್ಮ ಥ್ರೂಲಿ ಹೇಳ್ತಾ ಇದ್ದೀನಿ. ನಾನು ಮಿನಿಸ್ಟರ್ ಆಗಿದ್ದಾಗ 91ನಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ, ಆ ಕಾಲದಲ್ಲಿ ನಾವು ಫ್ರೀ ಕರೆಂಟ್ ಕೊಡ್ತೀವಿ. ಮತ್ತು ಇವತ್ತು 2024ವರೆಗೆ ನಾವು ಫ್ರೀ ಕರೆಂಟೇ ಕೊಡ್ತಾಯಿದ್ವಿ. ಈಗ ನಮಗೇನು ಹೇಳ್ತಾರೆ, ರೈತರಿಗೆ ಫ್ರೀ ಕರೆಂಟ್ ನಾವು ಆಧಾರ್ ಲಿಂಕ್ ಮಾಡಲಿ, ಇನ್ನು ಯಾವುದೇ ಮಾಡಲಿ, ಫ್ರೀ ಕರೆಂಟ್ ಕೊಡಲಿಕ್ಕೆ ನಾವು ಕಮಿಟೆಡ್ ಆಗಿದ್ದೀವಿ. ಅದ್ರ ಜೊತೆಲಿ ಈಗ ಗೃಹಜ್ಯೋತಿ ಸಮೇತ ಫ್ರೀ ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ. ದಟ್ ಇಸ್ ಅವರ್ ಕಮಿಟ್ಮೆಂಟ್ ಟು ದ ಪೀಪಲ್, ಫಾರ್ಮರ್ಸ್ ಇರ್ಬೋದು, ಕನ್ಸ್ಯೂಮರ್ಸ್ ಇರ್ಬೋದು. ಆಧಾರ್ ಲಿಂಕ್ ಮಾಡೋ ಉದ್ದೇಶ ಏನಿದೆ ನಮ್ಗೆ ಗೊತ್ತಾಗಬೇಕಲ್ಲ. ಈಗ ಅದೊಂದು ಹೇಳ್ತಾರಲ್ಲ, ಸಮುದ್ರಕ್ಕೆ ನೀರು ಹಾಕಿದ್ರು ಸಮೇತ ಲೆಕ್ಕ ಹಾಕಬೇಕು ಅಂದ್ಬಿಟ್ಟು. ನಮಗೆ ಫಾರ್ಮರ್ಸನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಮಾಡ್ತಾ ಇರೋದು. ಇವತ್ತು ನಮಗೆ ಟ್ರಾನ್ಸ್ಮಿಷನ್ ಲಾಸ್ ಆಗಲಿ, ಯಾವುದೇ ಲಾಸ್ ಆಗಲಿ, ಎಲ್ಲ IPCTಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಮಗಿದೆ, ನಮ್ಮ ಸಬ್ಸ್ಟೇಷನಲ್ಲಿ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಏನು ಬಿಟ್ಟು ಆಧಾರ್ ಲಿಂಕ್ ಮಾಡಿದ್ರೆ ಅದೇನು ತೊಂದರೆ ಇರುತ್ತೆ, ಎಲ್ಲದಕ್ಕೂ ಆಧಾರ್ ಲಿಂಕ್ ಇದೆಯಲ್ಲ. ಅದರಿಂದ ಅವರು ಎಷ್ಟೇ ಕನ್ಸ್ಯೂಮ್ ಮಾಡಿದ್ರು 10 HP ತನಕ ನಾವು ಫ್ರೀ. ನೋಡಿ ಆಧಾರ್ ಲಿಂಕು ಮಾಡೋದು ಅಂತ ಹೇಳ್ಬಿಟ್ರೆ, ಈಗ ಹೊಸದಾಗಿ ಈಗ ಇದು ಮಾಡ್ತೀವಲ್ಲ, ಈಗ ಕುಸುಮ್ BC ಅದರೆಲ್ಲ ಆಧಾರ್ ಲಿಂಕ್ ಆಗೇ ಆಗ್ತದೆ. ಅದೆಲ್ಲ ಅಂದ್ಬಿಟ್ಟು ನಿಮ್ಗೆ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಅದಕ್ಕೆ ಆ ಥರ ಮಾಡ್ತೀವಿ ಹೊರತು ಇದನ್ನು ಆಧಾರ್ ಲಿಂಕ್ ಮಾಡಿಯೇ ಕಂಪಲ್ಸರಿ ದೊಡ್ಡ ನಾವು ಆ ಥರ ಮಾಡಲಿಲ್ಲ. ಅದೀಗ ಮಾಡ್ತಾ ಇದ್ದಾರೆ ಪಾಪ, ಎಲ್ಲ ವಾಲಂಟಿಯರ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ನಂತರ ನಾವು ರಿವ್ಯೂ ಮಾಡ್ತೀವಿ ಅದು ಏನಾಗಿದೆ ಅಂದ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ಸೊ ಈಗ ಈ ಆಧಾರ್ ಇರ್ತಕ್ಕಂಥ ಸ್ಟೇಟಸ್ಸು ಸುಮಾರು 95%, 95%, 95.4% ಅದೆಲ್ಲ ಲಿಂಕಿಂಗ್ ಆಗಿದೆ ಅಂತೇಳಿ ನಮಗೆ ವರದಿ ಆಗಿದೆ. ಹಾಂ, ಡೇಟಾ ಅಂದರೆ 34 ಲಕ್ಷ ಪಂಪ್ ಸೆಟ್ಸ್ಗಳಿದ್ದಾವೆ, 32 ಲಕ್ಷ ಆಗಿದೆ ಅಂತ. ಸೊ ಇದರಲ್ಲಿ ಉದ್ದೇಶ ಏನಿದೆ ಅಂದರೆ, ಸಬ್ಸಿಡಿ ಅಥವಾ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತು ಎಲ್ಲಿ ಹೋಗ್ತಾ ಇದೆ ಅದರ ಬಗ್ಗೆ ನಮಗೆ ಲೆಕ್ಕ ಇಡಬೇಕು ಅಂತ. ಅದಕ್ಕೆ KERC ಗೈಡ್ಲೈನ್ಸ್ ಪ್ರಕಾರವೂ ಇದೆ. ಅದನ್ನು ಸರ್ಕಾರ ಏನು ಸಬ್ಸಿಡಿ ಕೊಡ್ತಾ ಇದೆ, ನಿಜವಾಗಿ ಯಾರು ಜನರಿದ್ದಾರೆ ಅವರಿಗೆ ಹೋಗ್ತಾ ಇದೆ ಅಂಥೇಳಿ ಅದರ ಬಗ್ಗೆ ಒಂದು ಲೆಕ್ಕಾಚಾರ ಇಡಬೇಕು. ಎಲ್ಲ ಆಲ್ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಸ್ನಲ್ಲಿ ಆಧಾರ್ ಲಿಂಕಿಂಗ್ ಆಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ಕೂಡ ಇದೇ ಮಾದರಿಯಲ್ಲಿ ಈಗ ನಾವು 10 HP ತನಕ ಫ್ರೀ ಕೊಡ್ತೀವಿ, ಗೃಹಜ್ಯೋತಿದು ಫ್ರೀ ಕೊಡ್ತೀವಿ, ಅಪ್ ಟು 200 ಆವರೇಜ್ ತೆಗೆದು ಅದು ಕೊಡ್ತೀವಿ ಅಂದ್ಬಿಟ್ಟು. ಅದು ವಿ ಆರ್ ಕಮಿಟೆಡ್. ಈಗ ಏನಾಗ್ತದೆ, ಕೆಲವರು ಹೇಳ್ತಾರೆ ಆಧಾರ್ ಮಾಡಿದ ಕೂಡಲೇ ಎಲ್ಲ ಬಿಲ್ಲು ಮಾಡ್ತಾರೆ, ಎಲ್ಲ ಮಾಡಿದ್ರೆ ಆ ಥರದ್ದು ಏನಿಲ್ಲ. ಇಲ್ಲ, ಇಟ್ ಈಸ್ ಎ ಫ್ರೀ. ಏನು ಯಾವುದು ಗೌರ್ಮೆಂಟು ನಾವು ಕಮಿಟ್ ಮಾಡ್ತೀವಿ ಅದು ಫ್ರೀ ಆಗೇ ಕೊಡ್ತೀವಿ. ಅಲ್ಲ ಅವರು ಲಿಂಕು ಮಾಡಲಿಕ್ಕೆ ನಾವು ಈಗಾಗಲೇ ನೀವು ಹೇಳಿದ್ರಲ್ಲ, ಈಗ 94% ಆಗಿದೆ. 94% ಅವ್ರು ಮಾಡಿದ ಮೇಲೆ 6% ಅವ್ರು ಮಾಡಲಿಕ್ಕೆ ಅವ್ರಿಗೇನು ತೊಂದರೆ? ದಟ್ಟು KERC ಅವ್ರು ಕೇಳೋದು ಅದು ಅಪೋಸಿಟ್. ಈಗ 94% ಮಾಡಿದವ್ರಿಗೆ ಅಪೋಸಿಷನ್ ಕೊಟ್ಟಿದಾರಲ್ಲ, ಅವರು ಲಿಂಕ್ ಮಾಡಿದಾರಲ್ಲ, ಈಗ ಅವ್ರಿಗೇನೋ ತೊಂದರೆ ಆಗ್ತಾ ಇದೆಯಾ? ಹೌದು, 6% ನೋಡಿ. ಅದನ್ನು ನಾವು ರಿವ್ಯೂ ಮಾಡುವಾಗ ಡಿಸಿಷನ್ ತೊಗೋಬೇಕು. ಈಗ ನಾವು ಯಾವುದೇ ಡಿಸಿಷನ್ ತೊಗೊಳ್ಳಿಲ್ಲ. ದಟ್ ಈಸ್ ದ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಬೇಕಾಗ್ತದೆ. ಚೀಫ್ ಮಿನಿಸ್ಟರ್ದು ಕ್ಯಾಬಿನೆಟಲ್ಲಿ ನಾವು ಇದು ಮಾಡಿಬಿಟ್ಟು ಕ್ಯಾಬಿನೆಟ್ ಏನು ಡಿಸಿಷನ್ ತೊಗೊಳ್ತಾರೋ ಅದ್ರ ಪ್ರಕಾರ ಹೋಗ್ತದೆ. ಬಟ್ ಈಗೇನಿಲ್ಲ. ಯಾವುದು ಸರಿ, CM ಹೇಳಿದ್ರೆ ಫೈನಲ್ ತಾನೇ ಅದು. CM ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟರೆ CM ಏನು ಮಾಡ್ತಾರೆ ಅಂತಂದರೆ ಕ್ಯಾಬಿನೆಟಿಗೆ ತಗೊಬಂದುಬಿಟ್ಟು ಅಪ್ರೂವಲ್ ಕೊಟ್ಬಿಟ್ಟು ಅದು CM ಹೇಳಿದ ಮೇಲೆ ಆಯ್ತಲ್ಲ. ಅದು CM ಇನ್ನೂ ಅನೌನ್ಸ್ ಮಾಡಲಿಲ್ಲ. ಕ್ಯಾಬಿನೆಟ್ ಯಾವುದೇ ಇದ್ದುಬಿಟ್ರು ಕ್ಯಾಬಿನೆಟಿಗೆ ತಗೊಂಬರ್ತಾರೆ ಅವರು. ಇಟ್ ಇಸ್ ಎ ಕ್ಯಾಬಿನೆಟ್ ಡಿಸಿಷನ್. ನಾನು CM ಕ್ಯಾಬಿನೆಟಲ್ಲಿ ತಗೊಂಬಂದುಬಿಟ್ರೆ ನಾವೆಲ್ಲ ಒಪ್ಕೊಳ್ತೀವಲ್ಲ. ಅದೀಗ
6% ಅವ್ರದ್ದು ಈಗ ಅದನ್ನು ಆಧಾರ್ ಲಿಂಕ್ ಮಾಡಿದವ್ರಿಗೆ ಏನು ಮಾಡೋದು? 96% ಆಯ್ತಲ್ಲ, ನೀವು ಬರೀ 94? 4% ಅವ್ರದ್ದು ಕ್ವಶನ್ ಬರ್ತದೆ. ದಟ್ ವಿಲ್ ಡಿಸ್ಕಸ್. ಯಾವುದು? ಬಿಡದಿ ಈಗಾಗಲೇ ನಡೀತಾ ಇದೆ. ಅದು ಏನಾಗಿದೆ, ಕೆಲವರು ಹೇಳ್ತಾರೆ ಬಿಡದಿ ಪ್ಲ್ಯಾಂಟು ಚೀಫ್ ಮಿನಿಸ್ಟ್ರು ಬರೋದಕ್ಕೋಸ್ಕರ ಡಿಲೇ ಆಗ್ತದೆ. ಆ ಥರದ್ದೇನಿಲ್ಲ. ಇದು ಯಲಹಂಕನೂ ಈಗಾಗಲೇ ಆಪ್ರೇಷನ್ ಇದೆ. ನಾವು ಯಾವುದು ಇನಾಗ್ರೇಷನಿಗೋಸ್ಕರ ಯಾವುದು ಸ್ಟಾಪ್ ಮಾಡ್ತಾ ಇಲ್ಲ. ಬಿಡದಿನೂ ಸಮೇತ ನಡೀತಾ ಇದೆ. ನಮಗೇನಂತ ಹೇಳ್ಬಿಟ್ರೆ ಟ್ರಯಲ್ ರನ್ ಸ್ವಲ್ಪ ದಿವಸ ನಡೆದರೆ ಏನು ಪ್ರಾಬ್ಲಮ್ ಇದ್ದರೆ ರೆಕ್ಟಿಫೈ ಮಾಡ್ಬೋದು ಉದ್ದೇಶ. ಈವನ್ ನಮ್ಮ ಸಬ್ಸ್ಟೇಷನ್ಗಳು ಯಾವುದು ರೆಡಿ ಇರ್ತದೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ದು ಹೇಳಿದ್ವಿ. ಅದನ್ನು ನಮಗೋಸ್ಕರ ಇನಾಗ್ರೇಷನ್ಗೋಸ್ಕರ ಯಾವುದು ವೇಟ್ ಮಾಡಬೇಕಾಗಿಲ್ಲ, ಚಾರ್ಜ್ ಮಾಡಿಬಿಟ್ಟು ಮಾಡಿದ್ದು ಹೇಳಿದ್ವಿ. ಎಲ್ಲ ಚಾರ್ಜ್ ಆಗಿ ಸಿಂಕ್ರೊನೈಸ್ ಆಗಿ ಅದರಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ನಲ್ಲಿ ಎಷ್ಟು ನಮಗೆ ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಏನಿರುತ್ತೆ, RDF ಏನಿರುತ್ತೆ, RDF ಅನ್ನು ಬಳಕೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ. ಸುಮಾರು 6,000 ಟನ್ ತನಕ ಇರ್ತಕ್ಕಂಥ ಅದರಲ್ಲಿ RDF ಅನ್ನು ಈಗಾಗಲೇ ಬಳಕೆ ಮಾಡಲಾಗಿದೆ. ಈಗಾಗಲೇ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಫಾರ್ ದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆ್ಯಂಡ್ 6,000 ಟನ್ನು ಮತ್ತು ಈಗಲೂ ಕೂಡ ಮುಂದುವರಿತಾ ಇದೆ, ನಡೀತಾ ಇದೆ. ಅದು ಪ್ಲಾನ್ ನಡೀತಾ ಇದೆ, ತೊಂದರೆ. ಬೆಂಗಳೂರಲ್ಲಿ ಎಷ್ಟು ಬೇಕು ಬೆಂಗಳೂರಿಗೆ ಕೊಡ್ತೀವಿ. ಬೆಂಗಳೂರಿಗೆ ಬೇಡ ಅಂತ ಇಟ್ಬಿಟ್ರೆ ಬೇರೆ ಕಡೆನೂ ನಮಗೀಗ ಗ್ರಿಡ್ಡು ಅದು ವ್ಯಾಪ್ತಿ ಏನಿಲ್ಲ. ಬೆಂಗಳೂರಿಗೆ ನಾವು ಆದ್ಯತೆ ಕೊಡ್ತೀವಿ. ನಮಗೀಗ ಏನಾಗಿದೆ, ಮೊದಲಿದ್ದಂಗಿಲ್ಲ. ಈಗ ದಿಸ್ ಗ್ರಿಡ್ ಹಾಸ್ ಬಿಕಮ್ ಎ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲು. ಈಗ ನಮಗೆ ಛತ್ತೀಸ್ಗಢದಿಂದ ಬರ್ತದೆ, ಪಂಜಾಬಿಂದ ಬರ್ತದೆ, ಎಲ್ಲಿ ಬೇಕಾದರೂ ನಾವು ಅಲ್ಲಿಗೆ ಇದು ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬೆಂಗಳೂರು ಆದ್ಯತೆ ಕೊಡ್ತೀವಿ. ಬೆಂಗಳೂರಲ್ಲಿ ಪವರ್ ಕಟ್ ಇಲ್ಲದಂಗೆ ಮಾಡಲಿಕ್ಕೆ ಅದಕ್ಕೆ ಈ ಒಂದು ಪ್ಲಾಂಟ್ ಹಾಕಿರೋದು. ನೋಡಿ ಕೇಳಿ, 4 ಲಕ್ಷ ಪಂಪ್ ಸೆಟ್ದು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. 4 ಲಕ್ಷ ಈಗಾಗಲೇ ನಾವು ಅದಕ್ಕೆ ನಮಗೆ ಈಗ ಬಂದಿರೋದು 30,000 ಎಷ್ಟು ಬಂದಿದೆ? 37,600 ಇದಕ್ಕೆ ಅವರು ಇದು ಮಾಡಿದ್ದಾರೆ, ಕುಸುಮ್ ಬಿಗೆ ಅಪ್ಲೈ ಮಾಡಿದ್ದಾರೆ. ಅದು ಇಮಿಡಿಯೇಟಾಗಿ ಆಗ್ತದೆ. ಈಗ ಈ ವರ್ಷ 40,000 ಕೊಡಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಯಾರು ಅಪ್ಲೈ ಮಾಡೋದು ಎಲ್ಲರಿಗೂ ಬರ್ತದೆ. ಅದೇ ರೀತಿಯಲ್ಲಿ ಯಾರು ಕುಸುಮ್ ಸಿಯಲ್ಲಿ ಮಾಡಿದ್ರೆ ಅವ್ರಿಗೆ ಸಮೇತ ಇಮಿಡಿಯೇಟಾಗಿ ಕೊಡ್ತೀವಿ ನಾವು. ಈಗ ಕುಸುಮ್ ಸಿನಲ್ಲಿ ಮೊದಲನೇ ಹಂತದ ಬಿಡಿಂಗ್ ಪ್ರಾಸೆಸ್ನಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ 95 ಸಬ್ಸ್ಟೇಷನ್ಸು ಬೆಸ್ಕಾಂ ವ್ಯಾಪ್ತಿಯೊಳಗೆ ಕೈಗೆತ್ತಿಕೊಳ್ಳಲಾಗಿದೆ. ಮತ್ತು ಅದೇ ರೀತಿಯಲ್ಲಿ ಹುಬ್ಳಿ ವ್ಯಾಪ್ತಿಯೊಳಗೆ ಕೂಡ 10ರಿಂದ 12 ಸಬ್ಸ್ಟೇಷನ್ಸ್ಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಸಬ್ಸ್ಟೇಷನ್ಸ್ ಪಕ್ಕದಲ್ಲಿ ನಾವು ಈ ಸೋಲಾರ್ ಪ್ಲಾಂಟನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಉತ್ಪಾದಿಸಿದ ವಿದ್ಯುತ್ತನ್ನು ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀರಾವರಿ ಪಂಪ್ ಸೆಟ್ಸ್ಗಾಗಿ ಅದನ್ನು ಬಳಕೆ ಮಾಡ್ತೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಬ್ಸಿಡಿ ಕೊಡುತ್ತೆ. ಸೊ ಈ ಥರದ್ದೊಂದು ವ್ಯವಸ್ಥೆಯನ್ನು ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ. ನೆಕ್ಸ್ಟ್ ರೌಂಡ್ ಆಫ್ ಬಿಡಿಂಗ್ ಕೂಡ ಆಗಿದೆ. ಮುಂದಿನ 3ನೇ ರೌಂಡ್ ಬಿಡಿಂಗ್ ಕೂಡ ಈಗ ಶೀಘ್ರವೇ ಪ್ರಾರಂಭ ಮಾಡ್ತೀವಿ. ಹತ್ತು ಸಾವಿರ ರೈತರಲ್ಲ, 10,000 ಎಕರೆ ನೆಟ್ಟುಬಿಟ್ರೆ ಸುಮಾರು 2,000 ಏನು. ಈಗ ಕೇಳಿ, ಈಗ ನಾವು ರೈತರ ಹತ್ರ ಲ್ಯಾಂಡ್ ತಗೊಳ್ತಾ ಇರೋದು ಲೀಸ್ ಮೇಲೆ. ಈಗ ಮೊದಲು 18,000 19,000 ಸ್ಟಾರ್ಟ್ ಮಾಡಿದ್ರು. ಈಗ 25,000 ಒಂದು ಎಕರೆಗೆ ಲೀಸ್ ಕೊಡ್ತೀವಿ. ಆ ರೈತರು ಲೀಸಿಗೆ ಕೊಟ್ಟರೆ ನಾವು ಲೀಸಿಗೆ ತಗೊಂಡು ನಂತರ ನಾವು ಬಿಡ್ಡು ಮಾಡ್ತೀವಿ. ಈಗ ಸೋಲಾರ್ದು ಈಗ ಇದು ಮಾಡಿದ್ವಲ್ಲ ಕುಸುಮು ಸಿಯಲ್ಲಿ ಮಾಡಿದ್ದು, ಅದೇ ಥರ ಬಿಡ್ಡು ಮಾಡ್ತೀವಿ. ಬಿಡ್ಡು ಮಾಡಿಬಿಟ್ಟು ನಾವು ಕೊಡ್ತೀವಿ ಅದನ್ನು. ಅವರು ಎಷ್ಟಕ್ಕೆ ಇದು ಮಾಡ್ತಾರೆ ಅದು ಫಸ್ಟ್ ನಾವು ಲ್ಯಾಂಡ್ ಈಗ ನಾವು ಇದು ಮಾಡ್ಕೊಳ್ತಾ ಇಲ್ಲ, ಇದು ಮಾಡಿಬಿಟ್ಟು ಬಾಕಿ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ವಿ. ಹಿಂದೆ ಇದರ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ರೈತರಲ್ಲಿ ಸ್ವಲ್ಪ ವಿರೋಧ ಇದಿತ್ತು 5 ವರ್ಷ ಹಿಂದೆ 6 ವರ್ಷ ಹಿಂದೆ. ಆದರೆ ಈಗ ರೈತರು ಕೂಡ ಇದರ ಬೆನಿಫಿಟನ್ನು ತೆಗೆದುಕೊಂಡು ಅವರಿಗೆ ಕೂಡ ಬಹಳ ಖುಷಿ ಆಗಿದೆ. ಅದಕ್ಕೋಸ್ಕರ ಅವರು ಕೂಡ ಈಗ ಮುಂದೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಪಾವಗಡ ಪ್ರದೇಶದಲ್ಲಿ, ಪಾವಗಡ ಎಲ್ಲಿ ಈಗಾಗಲೇ 2,000 ಮೆಗಾವಾಟ್ ಉತ್ಪಾದನೆ ಆಗ್ತಾ ಇದೆ,
ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗೌರಿಬಿದನೂರು ರೈತರು ಬರ್ತಾರೆ. ಗೌರಿಬಿದನೂರಿನವರು, ಮಧುಗಿರಿನವರು ಅವರು ಕೂಡ ಈಗ ಕೇಳ್ತಿದ್ದಾರೆ. ಅದು ಅವರು ಕೂಡ ಕೇಳ್ತಿದ್ದಾರೆ. ಸೊ ಯಾರ್ಯಾರು ಬರ್ತಾರೆ ಮುಂದೆ ಬರ್ತಾರೋ ಅಲ್ಲಲ್ಲಿ ನಾವು ಇದನ್ನು ಕೂಡ ನಾವು ಕೈಗೆತ್ತಿಕೊಳ್ತೀವಿ. ಸೊ ಹೋದ ವರ್ಷ ನಾವು ಅದಕ್ಕೆ ನಮ್ಮ ಬ್ಯಾಂಕಿಂಗ್ ಹೇಳ್ತೇವೆ, ಎಕ್ಸ್ಚೇಂಜ್ ಬಾರ್ಟರ್ ಸಿಸ್ಟಮ್. ಹೋದ ವರ್ಷ ನಾವು ಪಂಜಾಬಿಂದ ವಾಟ್ ವಿ ಡಿಡ್ ವಾಸ್ ರೌಂಡ್ ದ ಕ್ಲಾಕ್ RTC ಪವರ್ 24/7 ನಾವು ಪಂಜಾಬಿಂದ ತಗೊಂಡಿದ್ದೇವೆ. ಎವ್ರಿ ಡೇ ವಿಟ್ ಗಾಟ್ ಅರೌಂಡ್ 15 million units. ಆ್ಯಂಡ್ ಫ್ರಮ್ ಉತ್ತರ ಪ್ರದೇಶಿಂದ ಅವರಿಗೆ 24/7 ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ರು ವಿ ವಿಲ್ ಗಿವ್ ವೆನ್ ಇಟ್ ಈಸ್ ಕಂಫರ್ಟೇಬಲ್ ಟು ಅಸ್. ನಾವು ನಮ್ಮ ಟೈಮಿಂಗ್ ಮ್ಯಾಚ್ ಮಾಡಿಕೊಂಡು ಆ ಕಡೆಯಿಂದ 500 ಮೆಗಾವಾಟಿಂದ 1000 ಮೆಗಾವಾಟ್ ಎವ್ರಿ ಡೇ ಆಲ್ಮೋಸ್ಟ್ 7 to 8 million units ತನಕ ನಾವು ತಗೊಂಡಿದ್ದೇವೆ. ನಾವು ಏನು ಪವರ್ ಬ್ಯಾಂಕಿಂಗ್ ಮುಖಾಂತರ ತಗೊಂಡಿದ್ದೇವೆ ಈಗ ನಾವು ವಾಪಸ್ ಕೂಡ ಮಾಡಿದ್ದೇವೆ. ಯಾಕೆಂದರೆ ಈ ವರ್ಷ ಭಾಳ ಚೆನ್ನಾಗಿ ಮಳೆ ಬಂತು ನಮ್ಮ ಕಡೆ ಆ್ಯಂಡ್ ವಿ ವರ್ ಕ್ವೈಟ್ ಸರ್ಪ್ಲಸ್. ಸೊ ವಿ ರಿಟರ್ನ್ ಬ್ಯಾಕ್ ದ ಬ್ಯಾಂಕಿಂಗ್ ಪವರ್. ಎನಿವೇ ನಾವು ಬ್ಯಾಂಕಿಂಗ್ ಪವರ್ ರಿಟರ್ನ್ ಮಾಡಬೇಕು, ಒಳ್ಳೆ ಮಳೆ ಕೂಡ ಬಂದಿದ್ದೇವೆ. ಸೊ ದ್ಯಾಟ್ ಹೆಲ್ಪ್ ಡಸ್. ನಾವು ಕೂಡ ಅಡ್ವಾನ್ಸ್ ಬ್ಯಾಂಕಿಂಗ್ ಕೂಡ ನಾವು ಮಾಡ್ತಾ ಇದ್ದೇವೆ. ಪಂಜಾಬ್ ಜೊತೆಗೆ ವಿ ಹ್ಯಾವ್ ಡನ್ ಅಡ್ವಾನ್ಸ್ ಬ್ಯಾಂಕಿಂಗ್. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದು 4 ತಿಂಗಳಿನಲ್ಲಿ ನಾವು ಪಂಜಾಬ್ಗೆ 5 million units ಅಡ್ವಾನ್ಸ್ ಆಗಿ ಕೊಟ್ಟಿದ್ದೇವೆ ಮತ್ತು ಅವರು ವಾಪಸ್ ನಮಗೆ ಬರುವ ವರ್ಷದಲ್ಲಿ ನಮಗೆ ಕೊಡ್ತಾರೆ. ಸೊ ದಟ್ ಈಸ್ ಅ ಇಂಟರ್ ಸ್ಟೇಟ್ ಅರೇಂಜ್ಮೆಂಟ್. ಸೊ ಬಾರ್ಟರ್ ಸಿಸ್ಟಮ್ನಲ್ಲಿ ಅವ್ರಿಗೆ ಕೊಡ್ತೇವೆ ನಾವು ಯಾಕೆಂದರೆ ಪಂಜಾಬ್ ಅವರಿಗೆ ಸಾಮಾನ್ಯವಾಗಿ ಜುಲೈ, ಆಗಸ್ಟ್ನಲ್ಲಿ ಅಲ್ಲಿ ಥ್ರ್ಯಾಶಿಂಗ್ ಆಗುತ್ತೆ ಮತ್ತು ಅಲ್ಲಿ ಅದು ಬೇಸಿಗೆ ಇರ್ತದೆ. ಸೊ ದೇ ರಿಕ್ವೈರ್ ಅ ಬಿಗ್ ಅಮೌಂಟ್ ಆಫ್ ಎನರ್ಜಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಓವರಾಲ್ ಲಾಸ್ಟ್ ಇಯರ್ ನಾವು ಏನು ಪಡೆದಿದ್ದೀವಿ ಬ್ಯಾಂಕಿಂಗ್ನಲ್ಲಿ ಅದೆಲ್ಲವೂ ಆಲ್ಮೋಸ್ಟ್ ಸಬ್ಸ್ಟ್ಯಾನ್ಷಿಯಲಿ ಅದನ್ನು ರಿಟರ್ನ್ ಮಾಡಲಾಗಿದೆ. ಮತ್ತು ಇನ್ ಆ್ಯಂಟಿಸಿಪೇಷನ್ ಈ ವರ್ಷದಲ್ಲಿ ನಾವು ಅಡ್ವಾನ್ಸ್ ಬ್ಯಾಂಕಿಂಗನ್ನು ಕೊಟ್ಟಿದ್ದೀವಿ. ಬಿಕಾಸ್ ವಿ ಹ್ಯಾಡ್ ಸರ್ಪ್ಲಸ್, ವಿ ಸೆಡ್ ವಿ ಕ್ಯಾನ್ ಗಿವ್ ಇಟ್. ಬರುವ ವರ್ಷದಲ್ಲಿ ಅವರು ನಮಗೆ ವಾಪಸ್ ಕೊಡ್ತಾರೆ. ಸೊ ದಿಸ್ ಹ್ಯಾಸ್ ವರ್ಕ್ಡ್ ಇನ್ ಅವರ್ ಫೇವರ್. ಆಯ್ತಲ್ಲ, ಸಾಕಲ್ಲ. ಕರ್ನಾಟಕ ಸ್ಟೇಟಿಗ ಪವರ್ ಮ್ಯಾನುಫ್ಯಾಕ್ಚರಲ್ಲಿ ಅಥವಾ ಇದರಲ್ಲಿ ಸಫಿಷಿಯೆಂಟ್ ಆಗಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ರೇಟ್ನ ಡಿಕ್ರೀಸ್ ಮಾಡೋದಕ್ಕೆ ಸರ್ಕಾರದ ಬಗ್ಗೆ ಪ್ರಪೋಸಲ್ ಸರ್. ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾನು ಹೇಳಿದ್ವಲ್ಲ, ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಮೊದಲು ಸೋಲಾರ್ದು ಭಾರಿ ಎಕ್ಸ್ಪೆನ್ಸಿವ್ ಇತ್ತು, ಎಕ್ವಿಪ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಇತ್ತು, ಎಲ್ಲ ಇತ್ತು. ಈಗೆಲ್ಲ ಕಡಿಮೆ ಆಗಿದೆ. ಅದಕ್ಕೆ ನಮಗೆ ₹3.17 ಪ್ಲಸ್ ಅದಕ್ಕೆ ಟ್ರಾನ್ಸ್ಮಿಷನು ಬೇರೆ ಬೇರೆ ಸೇರ್ತದೆ. ಬರೀ ಅವರು ಅಲ್ಲಿ ಲೋಕಲ್ ಅಲ್ಲಿ ಆ ಸ್ಪಾಟಲ್ಲಿ ಕೊಡೋದು ₹3.17 ಕೊಡ್ತಾ ಇದ್ದಾರೆ. ಆ ಥರ ಮಾಡ್ತಾ ಇದ್ದೀವಿ. ಇನ್ನು ಫ್ಯೂಚರಲ್ಲಿ ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು ನಾವು. ಫ್ಯೂಚರಲ್ಲಿ ಆದಷ್ಟು ಯಾಕೆಂದರೆ ಬಿಟ್ರೆ ದೊಡ್ಡ ಬರ್ಡನ್ ಬರೋದು ಸ್ಟೇಟ್ ಗೌರ್ಮೆಂಟ್ ಮೇಲೆ. ನಾವು ಎಷ್ಟು ಕಡಿಮೆಯಲ್ಲಿ ಎಲೆಕ್ಟ್ರಿಸಿಟಿ ಬಂದರೂ ನಾವು ಸಬ್ಸಿಡಿಯಲ್ಲಿ ಕಡಿಮೆ ಆಗ್ತದೆ ನಮಗೆ. ಅದು ನೀವು ಅದು ಭಾರಿ ಕೇಳಿ. ಆ ಟೈಮಲ್ಲಿ ಯಾವ ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟ್ನ ನಾವು ಆಸ್ ಎ ಗೌರ್ಮೆಂಟು ನಾವು ಅದನ್ನು ಮಾಡಬೇಕಾಗ್ತದೆ. ನಾನೇನು ಹೇಳ್ತಾ ಇರೋದು, ಈಗ ನಮ್ಮ ಮೋಟಿವ್ ಆದಷ್ಟು ಕಡಿಮೆ ರೇಟಲ್ಲಿ ಮಾಡಿಬಿಟ್ಟು ಇದರಿಂದ ಹೆಚ್ಚಿಗೆ ಬೆನಿಫಿಟ್ ಬರ್ತಾ ಇರೋದು ಸ್ಟೇಟ್ ಗೌರ್ಮೆಂಟಿಗೆ ಬರ್ತದೆ. ಕಡಿಮೆ ಬಂದಾಗ ಸಬ್ಸಿಡಿ ಕಡಿಮೆ ಆಗ್ತದೆ. ಇದೊಂದಿಟ್ಟು ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಮೊದಲು ನೀವು ಹೇಳ್ತಾ ಇದ್ದರೆ ಮೊದಲು PPA ಎಲ್ಲ ಮಾಡಿದೆಲ್ಲ ಅದು ಲಾಂಗ್ ಟರ್ಮ್ ಇದರಲ್ಲಿ ಮಾಡಿದ್ರೆ ಭಾರಿ ಕಡಿಮೆ ಇದೆ. ಇಟ್ ಈಸ್ ನಾಟ್ ಅಟ್ ಇದಾಗಲಿ. ಈಗ ನೋಡಿ UPCಯಲ್ಲಿಂದ ಒಂದು ಟೈಮಲ್ಲಿ ₹10 ತಗೊಂಡಿದ್ದಾರೆ. ಈಗ ನಾವು ₹5, ₹6 ಅಲ್ಲ, ₹6 ತಗೊಳ್ತಾ ಇದೆ UPCಯಲ್ಲಿದು. ಅವ್ರದ್ದು ಇದಿದೆ ಉಡುಪಿ ಪವರ್ ಪ್ಲಾಂಟಲ್ಲಿ. ನಮ್ಮ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಈ ಥರ ಕಡಿಮೆ ಆಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ನೋಡಿ ನಾವು ಮಾಡಿದ ಎಸ್ಕಾಮ್ ಮಾಡೋದು ಉದ್ದೇಶ ಏನು? ಅವರು ಕಾಂಪಿಟೇಟಿವ್ ಆಗಿರಬೇಕಲ್ಲ. ಅವರು ಎಲ್ಲರೊಟ್ಟಿಗೆ ಕಾಂಪೀಟ್ ಮಾಡಿ ರೆಡಿ ಇರಬೇಕು. ಅದಕ್ಕೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಎಸ್ಕಾಮ್ ಅವರಿಗೆಲ್ಲ, ನೀವು ಸಮೇತ ಆದಷ್ಟು ಕಡಿಮೆಯಲ್ಲಿ ಕೊಡಬೇಕು. ಇಲ್ಲ ಅಂತ ಬಿಟ್ಟರೆ ಓಪನ್ ಆಕ್ಸೆಸ್ಸಲ್ಲಿ ಸಮೇತ ಯಾರು ಬೇಕಾದ್ರೂ ಹೋಗ್ಬೋದು. ದಟ್ ವಿ ಆರ್ ಅಲೋಯಿಂಗ್ ದ ಥಿಂಗ್ ಇದು. ಬಟ್ ಓಪನ್ ಆಕ್ಸೆಸ್ಸಲ್ಲಿ ಹೋದರೆ ತೊಂದರೆ ಏನಾಗ್ತದೆ, ಎಸ್ಕಾಮ್ಸ್ ಆದರೆ 24 hours ಕರೆಂಟ್ ಕೊಡ್ತಾರೆ. ಓಪನ್ ಆಕ್ಸೆಸ್ಸಲ್ಲಿ ಹೋಗ್ಬಿಟ್ರೆ ನಿಮಗೆ ಡೇ ಟೈಮ್ ಸಿಗ್ತದೆ, ರಾತ್ರಿ ಸಿಕ್ಕಿದ್ರೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ದಟ್ ಈಸ್ ಲೆಫ್ಟ್ ಟು ದ ಪೀಪಲ್. ಯಾರು ಅವ್ರು ಓಪನ್ ಆಕ್ಸೆಸ್ಸಲ್ಲಿ ಹೋಗೋರು ಸಮೇತ ವಿ ಆರ್ ನಾಟ್ ಅವ್ರನ್ನ ಹೋಗಬೇಡಿ ಅಂತ ಹೇಳೋದಿಲ್ಲ. ಸೊ ಅದಕ್ಕಾಗಿ ಅದು ಮಾನ್ಯ ಸಚಿವರು ಏನು ಹೇಳಿದ್ದಾರೆ ಅದು ಪೂರಕವಾಗಿ ಹೇಳ್ತೀನಿ. ಅದಕ್ಕಾಗಿ ಏನಾಗಿದೆ ಅಂದರೆ ಓಪನ್ ಆಕ್ಸೆಸ್
ಮೇಜರ್ ಕನ್ಸ್ಯೂಮರ್ಸ್ಗೆ ಲಭ್ಯವಿರೋದರಿಂದ ನಾವು ಓಪನ್ ಆಕ್ಸೆಸ್ಗೆ ಅದನ್ನು ಕಡಿಮೆ ಮಾಡಬೇಕು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಟ್ಯಾರಿಫನ್ನು ರ್ಯಾಷನಲೈಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ₹5 ಮಾಡಿದ್ದೀವಲ್ಲ. ಹಾಂ ಸರ್, ಎಸ್ ಸರ್. ಸೊ ಅದು ಏನಾಗುತ್ತೆ ಅಂದರೆ ತುಂಬ ಹೈ ಆಗಿ ನಾವು ಎಲ್ಲೆಲ್ಲಿ ಟ್ಯಾರಿಫ್ ಇಟ್ಕೊಂಡಿದ್ದೀವಿ ಅದನ್ನು ಇನ್ನು ಮಾಡ್ರೇಟ್ ಮಾಡಲಾಗಿದೆ. ಆ್ಯಂಡ್ ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಕ್ರಮೇಣ ಏನೇನೋ ಅಡಿಷ್ನಲ್ ಪವರ್ ನಮ್ಮಲ್ಲಿ ಏನು ಕಾಂಟ್ರಾಕ್ಟ್ ಆಗುತ್ತೆ, ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಆಗ್ತದೆ, ಅದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಟ್ ಎ ಲೋವರ್ ಕಾಸ್ಟ್. ಬಿಕಾಸ್ ಸೋಲಾರ್ ಆ್ಯಂಡ್ ವಿಂಡ್ ನಿಮಗೆ ಗೊತ್ತಿರುವ ಹಾಗೆ 10 ವರ್ಷ ಹಿಂದೆ ಸ್ವಲ್ಪ ಜಾಸ್ತಿ ದರದಲ್ಲಿ ಇದ್ದಿತ್ತು. ಈಗ ಕ್ರಮೇಣ ಇದಕ್ಕೆ ಕಾಸ್ಟ್ ಕಡಿಮೆ ಆಗಿದೆ, ಕಂಪೋನೆಂಟ್ಸ್ ಕಾಸ್ಟ್ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಈಗ ನಾವು ವಿ ಆರ್ ಗೆಟಿಂಗ್ ಇಟ್ ಅ ಲೋವರ್ ರೇಟ್. ಸೊ ಅದನ್ನು ಅದು ಈಗಾಗಲೇ ₹3.17 ಫಾರ್ ಎಕ್ಸಾಂಪಲ್ ಕುಸುಮ್ ಸಿನಲ್ಲಿ ಮಾನ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ. ಸೊ ಆ ಪ್ರಕಾರ ₹3.17 ಅದನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಡೊಮೆಸ್ಟಿಕ್ ಕಂಪೋನೆಂಟ್ಸನ್ನು ಬಳಕೆ ಮಾಡಿ ಮಾಡ್ತಕ್ಕಂಥದ್ದು. ಈಗ ಇಂಪೋರ್ಟೆಡ್ ಕಂಪೋನೆಂಟ್ಸ್ ಇದ್ದರೆ ಅದಕ್ಕೆ ಇನ್ನೂ ಚೀಪ್ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಇಲ್ಲ, ಆ ಥರದಿಲ್ಲ. ಅದು ಪೀಕ್ ಅವರ್ಸಲ್ಲಿ ಮಾತ್ರ ಅಲ್ಲ, ಅದನ್ನು ಯಲಂಕ ಪ್ಲಾಂಟನ್ನು 370 ಮೆಗಾವಾಟನ್ನು ರೌಂಡ್ ದ ಕ್ಲಾಕ್ ನಡೆಸುವಂಥದ್ದು ಒಂದು ಕೆಪಾಸಿಟಿ ಇದೆ. ಕೆಪಾಸಿಟಿ ಇದ್ದರೂ ಸಹ ನಾವು ಎಲ್ಲಿ ನಮಗೆ ಅವಶ್ಯಕತೆ ಇದೆ ರೌಂಡ್ ದ ಕ್ಲಾಕ್ 24 ಅವರ್ಸ್ ನಡೆಸ್ತೀವಿ. ಎಲ್ಲಿ ನಮಗೆ ಸೀಮಿತವಾಗಿ ಇಷ್ಟು ಅವರ್ಸ್ನಲ್ಲಿ ಮಾತ್ರ ಅವಶ್ಯಕತೆ ಇದೆ ಅನ್ನೋದಾದರೆ ಆವಾಗ ದ್ಯಾಟ್ ಲಿಮಿಟೆಡ್ ನಂಬರ್ ಆಫ್ ಅವರ್ಸ್ ವಿ ಕ್ಯಾನ್ ರನ್. ದ್ಯಾಟ್ ಫ್ಲೆಕ್ಸಿಬಿಲಿಟಿ ವಿ ಹ್ಯಾವ್. ಬಟ್ ಕೆಪಾಸಿಟಿ ಇಸ್ ಫಾರ್ ಫುಲ್ 24 ಅವರ್ಸ್. ಫಾರ್ ಎಕ್ಸಾಂಪಲ್, ಡೇ ಟೈಮಲ್ಲಿ ಸೋಲಾರ್ ಜಾಸ್ತಿ ಬರುವಾಗ ನಮಗೆ ಗ್ಯಾಸ್ ಬೇಸ್ಡ್ ಆದರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಸಿಸ್ಟಮ್ ಇದೆ, PCK SLDC ಅವ್ರು ನೋಡಿಬಿಟ್ಟು ನಮಗೆ ಕಾಸ್ಟ್ ಕಡಿಮೆ ಎಲ್ಲಿ ಬರ್ತದೆ ಆಗ ಮಾಡ್ತೀವಿ. ಬಟ್ ನಮಗೆ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಬಿಟ್ರೆ ಪೀಕ್ ಅವರ್ಸಲ್ಲಿ ನಮಗೆ ಹೈಡ್ರೋ ಮತ್ತು ಈ ಗ್ಯಾಸ್ದು ಮತ್ತು ಥರ್ಮಲ್ದು ಅಡ್ವಾಂಟೇಜ್ ಏನಂದರೆ ನಮಗೆ ಯಾವ ಬೇಕಾದರೂ ನಾವು ಅದನ್ನು ಆಪ್ರೇಟ್ ಮಾಡ್ಬೋದು. ಸ್ವಲ್ಪ ಹೈಡ್ರೋನು ಮತ್ತು ಗ್ಯಾಸು, ಥರ್ಮಲ್ ಸ್ವಲ್ಪ ಮೊದಲೇ ಮಾಡಬೇಕಾಗ್ತದೆ, ಯಾಕಂದರೆ ಬಿಟ್ರೆ ಅದು ಸ್ಟೀಮ್ ಎಲ್ಲ ಬರಬೇಕಲ್ಲ, ಅದು ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ನಮ್ಮಲ್ಲಿ ಆ ಸಿಸ್ಟಮ್ ಇದೆ. ಈಗ ನಾವು ಹೊಸದಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮೇತ ಒಂದು ಏಜೆನ್ಸಿನ ಸಮೇತ ನಾವು ಇದು ಮಾಡ್ತಾಯಿದ್ವಿ. ಯಾಕಂದರೆ ಬಿಟ್ರೆ ಎಲ್ಲಿ ನಮಗೆ ಅವಶ್ಯಕತೆ ಇದೆ ಪವರು, ಯಾವ ಏರಿಯಾದಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಲಾಸ್ಟ್ ಟೈಮು ನಾವು ರಾಯಚೂರಿಗೆ ಇಮಿಡಿಯೇಟಾಗಿ ಅವರಿಗೆ ಕರೆಂಟ್ ಬೇಕಂತ ಹೇಳಿದರು, ಭತ್ತ ಮತ್ತು ಕಬ್ಬಿಗೆ. ಆಗ ಇಮಿಡಿಯೇಟಾಗಿ ಇದು ಮೊದಲೇ ನಮಗೆ ಸ್ಯಾಟಲೈಟಿಂದ ನಮಗೆ ಮೊದಲೇ ಗೊತ್ತಾಗಲಿ. ಈಗ ಈ ಮಲೆನಾಡು ಏರಿಯಾದಲ್ಲಿ ಚಿಕ್ಕಮಗಳೂರು, ಕೊಡಗೆಲ್ಲ ಕಾಫಿ ಅವ್ರಿಗೆ ಬೇಕಾಗಿದ್ದು ಯಾವ ಟೈಮಲ್ಲಿ ಯಾವ ಇದು ಬೇಕು ಅಂತ ಇಟ್ಬಿಟ್ರೆ ಅದು ಒಂದು ಏರಿಯಾಕ್ಕೆ ಮಾತ್ರ. ಮಂಡ್ಯ ನಾವು ಶುಗರ್ ಕೈನ್ ಅಂದ್ಬಿಟ್ಟು ಇಡೀ ಮಂಡ್ಯದಲ್ಲಿ ಶುಗರ್ ಕೈನ್ ಇಲ್ಲ. ಹಾಗೆ ನಾವು ಯಾವ ಸಬ್ಸ್ಟೇಷನಿಗೆ ಎಷ್ಟು ಬೇಕು ಅಂದ್ಬಿಟ್ಟು ಅದು ಸಮೇತ ಈಗ ಮಾಡ್ತಾಯಿದ್ವಿ. ಸೊ ದಟ್ ನಾವು ಎಷ್ಟು ಸೇವ್ ಮಾಡಲಿಕ್ಕಾಗ್ತದೆ ಅದು ಸಮೇತ ನಾವು ಪೈಲಟ್ ಪ್ರಾಜೆಕ್ಟ್ ತೊಗೊಂಡು ಮಾಡ್ತಾಯಿದ್ವಿ. ಅದು ಈಗಾಗಲೇ ಅದನ್ನು ಪ್ರಾರಂಭಿಸಲಾಗಿದೆ. ಅಗ್ರಿಕಲ್ಚರಲ್ ಲೋಡನ್ನು ಪ್ರೆಡಿಕ್ಟ್ ಮಾಡ್ತಕ್ಕಂಥದ್ದು, ಫೋರ್ಕಾಸ್ಟಿಂಗ್ ಮಾಡ್ತಕ್ಕಂಥದ್ದು ಬೇಸ್ಡ್ ಆನ್ ವೆದರ್ ಡೇಟಾ, ಬೇಸ್ಡ್ ಆನ್ ಸ್ಯಾಟಲೈಟ್ ಡೇಟಾ ಎಟ್ಸೆಟ್ರಾ, ಈ ಥರದ ಒಂದು ಕಂಪ್ನಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪಂಕಜ್ ಸೊ AI ಬೇಸ್. ಸೊ ಈಗ ಏನಾಗುತ್ತೆ, ಈಗ ನಮ್ಮ ಹತ್ತಿರ ಜನ್ರೇಷನ್ ವೇರಿಯೇಬಲ್ ಇದೆ, ಅದರ ಅರ್ಥ ನಮ್ಮ ಹತ್ರ ಸೋಲಾರ್ ಮತ್ತು ವಿಂಡ್ ಇದೆ. ಸೋಲಾರ್ ಮತ್ತು ವಿಂಡ್ ಈಸ್ ಡಿಪೆಂಡೆಂಟ್ ಆನ್ ದ ವೆದರ್ ಕಂಡೀಷನ್ಸ್. ನಾಳೆ ಜಾಸ್ತಿ ಬರ್ಬೋದು, ಕಡಿಮೆ ಬರ್ಬೋದು, ಅದು ಒಂದು ಪ್ರಿಡಿಕ್ಷನ್, ಜನ್ರೇಷನ್ ಪ್ರಿಡಿಕ್ಷನ್. ಇನ್ನೊಂದು ಭಾಳ ಇಂಪಾರ್ಟೆಂಟ್, ಎನರ್ಜಿ ಮಿನಿಸ್ಟರ್ ಸರ್ ಹೇಗೆ ಹೇಳಿದ್ದಾರೆ, ಈಗ ಕ್ರಾಪಿಂಗ್ ಪ್ಯಾಟರ್ನ್ ಬೇರೆ ಬೇರೆ ಇರ್ತದೆ. ಯಾವುದೋ ಒಂದು ಫೀಲ್ಡ್ನಲ್ಲಿ ಹೆಚ್ಚಿಗೆ ಕಾಫಿ ಇರ್ತದೆ, ಯಾವುದೋ ಒಂದು ಫೀಲ್ಡ್ನಲ್ಲಿ ಹೆಚ್ಚಿಗೆ ರಾಗಿ ಇದೆ ಅಥವಾ ಭತ್ತ ಇದೆ ಅಥವಾ ಕಬ್ಬಿದೆ. ಆವಾಗ ಅಲ್ಲಿ ವಾಟ್ರಿಂಗ್ ರಿಕ್ವೈರ್ಮೆಂಟ್ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪರ್ಟಿಕ್ಯುಲರ್ ಸೀಸನಲ್ಲಿ ಅಕ್ಟೋಬರ್ನಲ್ಲಿ ಈ ಪರ್ಟಿಕ್ಯುಲರ್ ಕ್ರಾಪ್ಗೆ ವಾಟ್ರಿಂಗ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಈ ಪರ್ಟಿಕ್ಯುಲರ್ ಕ್ರಾಪ್ಗೆ ಕಡಿಮೆ ಇದೆ. ಆಮೇಲೆ ಏನಾಗುತ್ತೆ, ಈಗ ಮಳೆ ಬರುವಾಗ ಅಲ್ಲಿ ಅದು ರಿಕ್ವೈರ್ಮೆಂಟ್ ಇರಲ್ಲ. ಸೊ ಬೇಸಿಕಲಿ ವಿ ಹ್ಯಾವ್ ಟು ಆಲ್ಸೋ ಅಸೆಸ್ ದ ರಿಕ್ವೈರ್ಮೆಂಟ್ ಅಟ್ ದ ಕನ್ಸ್ಯೂಮರ್ ಎಂಡ್. ಸೊ ಇದು ಎರಡು ಡೇಟಾ ನೋಡಿಕೊಂಡು ಮತ್ತು ಸ್ಯಾಟಲೈಟ್ ಇಮೇಜ್ರಿ ನೋಡಿಕೊಂಡು ಯಾವುದು ಏರಿಯಾನಲ್ಲಿ ಏನು ಕ್ರಾಪ್ ಇದೆ, ಯಾವುದು ಮಟ್ಟಕ್ಕೆ ಬಂದಿದೆ, ಆ್ಯಂಡ್ ವಾಟ್ರಿಂಗ್ ರಿಕ್ವೈರ್ಮೆಂಟ್ ನೋಡಿಕೊಂಡು AI/ML ಮಾಡೆಲಿಂದ ಪ್ರಿಡಿಕ್ಟ್ ಮಾಡ್ತಾರೆ. And based on that, we will be able to give a proper distribution of power. So that is going on, that pilot is going on, results will come soon. So we'll then again tell you, but that will result in substantial saving plus more satisfaction for the farmers, because based on his power requirement or irrigation requirement prakara avrige power siktade. ಒಬ್ಬರೇ ಕ್ವಶನ್ ಕೇಳ್ತಾ ಇದ್ರಲ್ಲ.
ದಯವಿಟ್ಟು ಇವರ ನೀವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಆಗಿದ್ದಂಥದ್ದು ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧಪಟ್ಟಂತೆ ಕೆಂಪಣ್ಣ ಆಯೋಗದ ರಿಪೋರ್ಟ್ ಏನು ಸಬ್ಮಿಷನ್ ಆಗಿದೆಯಲ್ಲ ಆ ರಿಪೋರ್ಟ್ ಅನ್ನ ನಮಗೆ ಸರ್ಕಾರಕ್ಕೆ ನೀವು ರಾಜ್ಯಪಾಲರು ಸಲ್ಲಿಕೆ ಮಾಡಿ ಅಂತ ರಾಜ್ಯಪಾಲರು ಡಿ ಕೆ ಶಿವಕುಮಾರ್ ನಾನು ಒಂದು ಹೇಳ್ತೀನಿ, ನಾವು ಇವತ್ತು ಇದೊಂದು ಕರೆದುಬಿಟ್ಟು ನಿಮಗೆ ಒಂದು ಕರ್ಟನ್ ರೈಸರು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ರೆ ಪವರ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಏನು ಬೇಕಾದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಅದು ನಮಗೆ ಬೇರೆ ಬೇರೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ, ಮಿನಿಸ್ಟ್ರಿಗಳು ಅಥರೈಸ್ ಇರ್ತಾರೆ. ಅರ್ಬನ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಅವಾಗ ಇರಲಿಲ್ಲ, ಆ ಥರದ್ದು ಇರಲ್ಲ. ಅರ್ಬನ್ ಈಗ ಪವರ್ ವಿಚಾರದಲ್ಲಿ ಕೇಳಿ ನಾನು ಹೇಳ್ತೀನಿ. ಓ ಹೇಳಲಿಲ್ವಾ? 24 ಸಾಯಂಕಾಲ 5 ಗಂಟೆಗೆ ಚೀಫ್ ಮಿನಿಸ್ಟರ್ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಸಮೇತ ಇದಾಗಿರ್ತಾರೆ. ಮಂಗಳವಾರ ಆಯ್ತಲ್ಲ? ಥ್ಯಾಂಕ್ ಯು. ಊಟ ದಯವಿಟ್ಟು ಊಟ ಮಾಡಿಬಿಟ್ಟು ಹೋಗ್ಬೇಕು, ದಯವಿಟ್ಟು ಮಾಡಿದ್ದಾರೆ. ಮತ್ತು ಎಲ್ಲರೂ ನೀವು ಇದು ಟ್ಯೂಸ್ಡೇ ಅಲ್ಲ, 24ಕ್ಕೆ ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಇದೊಂದು ದೊಡ್ಡ ಒಂದು ಪ್ರೊಜೆಕ್ಟ್ಸು, ಒಳ್ಳೆಯ ಇದಕ್ಕೆ ಅದೊಂದು ಇದು ಸಾಕಷ್ಟು ಪ್ರಚಾರ ಬಂದು ನಮ್ಮ ಜನಕ್ಕೂ ಸಮೇತ ಗೊತ್ತಾಗ್ತದೆ ಮಾಡ್ತಾರೆ. ಇಲ್ಲ, ನಾವು ನಿಮಗೆ ಊಟ ಕೊಡಬೇಕಾದ್ರೆ ಕೇಳಿ, ನಾವೇನು ಯೋಚನೆ ಮಾಡಿ ನಾನೇ ಸಜೆಸ್ಟ್ ಮಾಡಿದ್ದು. ಯಾಕಂದ್ರೆ ಎಲ್ಲ ಹೇಳಿದ್ರು ನಮಗೆ IT ಇಟ್ಬಿಟ್ರು. ನಾವು IT ಯಾವಾಗಲೂ ಕೊಡ್ತಾ ಇರ್ತೀವಿ. ಒಂದು ದಿವಸ ನಮ್ಮೆಲ್ಲ ಕರೆದುಬಿಟ್ಟು ಇದು ಕರ್ಟನ್ ರೈಸರ್, ಇಸ್ ನಾಟ್ ಎ ಪ್ರೆಸ್ ಕಾನ್ಫರೆನ್ಸ್, ಇದು ಕರ್ಟನ್ ರೈಸರ್ ಅಂತ ಇಟ್ಟಿದ್ದಾರೆ ಆ ಪ್ರೊಜೆಕ್ಟಿಗೆ. ದಟ್ಸ್ ವೈ ಇಟ್ ಈಸ್ ಅ ಡಿಫ್ರೆಂಟ್. ಪ್ರೆಸ್ ಕಾನ್ಫರೆನ್ಸ್ ಆದರೆ ನಿಮ್ಮನ್ನೆಲ್ಲ ಕೇಳ್ಬಿಟ್ಟೆ ಮಾಡ್ತಾ ಇದೆ. ದಿಸ್ ಇಸ್ ನಾಟ್ ಎ ಪ್ರೆಸ್ ಕಾನ್ಫರೆನ್ಸ್. ನೋಡಿ, ಅದು ಅವ್ರಿಗೆ ಬರಲಿ, ನನಗೇನು ಯಾರು ಡಿಮ್ಯಾಂಡ್ ನನಗೇನು ಬರಲಿಲ್ಲ. ಅಲ್ಲ, ಅದು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯೂನಿಯನ್ಸ್ನವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅವರಿಗೆ ಹೇಳಲಾಗಿದೆ, ಆ BTPSನಲ್ಲಿ ಇರ್ತಕ್ಕಂಥದ್ದು ಗಾತ್ರ ಏನಿದೆ, ದ ಸೈಜ್ ಆಫ್ ದಿ ಪ್ಲಾಂಟ್ ಇಟ್ ಸೆಲ್ಫ್ ವಾಸ್ ಅ ಹ್ಯೂಜ್ ಪ್ಲಾಂಟ್. ಆವಾಗ ದೇರ್ ವಾಸ್ ಅ ಡಿಮ್ಯಾಂಡ್ ಆ್ಯಂಡ್ ಇಟ್ ವಾಸ್ ಕನ್ಸಿಡರ್ಡ್ ಟು ಸರ್ಟನ್ ಎಕ್ಸ್ಟೆಂಟ್. ಇವಾಗ ಏನಾಗಿದೆ ಅಂದರೆ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಅವಾಗ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಥವಾ ಎಲ್ರಿಗೂ ಸ್ವೀಟ್ಸ್ ಹಂಚಬೇಕು ಅಂತೇಳಿ ಅವರಿಂದಲೇ ಒಂದು ಪ್ರಸ್ತಾವನೆ ಬಂದಿತ್ತು. ಆ ಪ್ರಕಾರ ವಿ ಆರ್ ಟೇಕಿಂಗ್ ಇಟ್ ಅಪ್. ಸ್ವೀಟ್ ಎಲ್ಲ ಹಚ್ಚೋಣ, ಅದೇ ತೊಂದರೆ ಇಲ್ಲ. ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿದಿಲ್ಲ, ಫಸ್ಟೇ ಹೇಳ್ಬಿಟ್ಟಿದ್ದಲ್ಲ, ನಮ್ಮೆಲ್ಲ ಇಂಜಿನಿಯರ್ಸ್ಗಳಿಗೂ ಕಂಗ್ರ್ಯಾಚುಲೇಟ್ ಮಾಡಿದೆ ಅಲ್ಲ. ಯಾಕಂದ್ರೆ ನಮ್ಮ ಇಂಜಿನಿಯರ್ಗಳಿಗೆ, ನಮ್ಮ ಆಫೀಸರ್ಗೆಲ್ಲ ಕೆಪಾಸಿಟಿ ಇದೆ ಅಂತ ಹೇಳಲಿಕ್ಕೆ ಹೇಳಿದ್ರು. ಇಫ್ ದೇ ವಾಂಟ್ ದೇ ಕ್ಯಾನ್ ಡೂ. ಚಾರ್ಜಿಂಗ್ ಮಾಡಿದ್ವಿ, ಚಾರ್ಜಿಂಗ್ ಯಾರಿನ ರೆಕಾರ್ಡ್ ಇದು ಮಾಡಿದ್ವಿ. ನಂಬರ್ 1 ಇನ್ ದ ಕಂಟ್ರಿ. ಅಲ್ಲ ಹೇಳ್ಬಿಡಿ.